Okay, welcome to my digital classroom. Welcome to third semester students. This is my first video of second chapter. So in the previous videos we have discussed the first chapter concepts, that is DC generator, construction and working. Now we have to move on second chapter, the continuation of DC generator. Next we have to discuss the performance of a DC generator. ಡಿ ಸಿ ಜನರೇಟರ್ ಪರ್ಫಾರ್ಮೆನ್ಸ್ನ ಈ ಚಾಪ್ಟ್ರಲ್ಲಿ ನಾವು ಚರ್ಚೆ ಮಾಡಬೇಕು. ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಇಲ್ಲಿ. ಡಿ ಸಿ ಜನರೇಟರ್ನ ಬೇಸಿಕ್ಸ್ ನಮಗೆ ಗೊತ್ತಾಯಿತು. ವಿ ಹ್ಯಾವ್ ಲರ್ನ್ಡ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಎ ಡಿ ಸಿ ಜನರೇಟರ್, ವಾಟ್ ಈಸ್ ದ ವರ್ಕಿಂಗ್ ಆಫ್ ಎ ಡಿ ಸಿ ಜನರೇಟರ್, ದೆನ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಡಿ ಸಿ ಮಷೀನ್ಸ್, ದೆನ್ ಅಗೇನ್ ಫಂಕ್ಷನ್ಸ್ ಆಫ್ ಎ ಡಿ ಸಿ ಜನರೇಟರ್ಸ್, then again we have to move on very important is types of DC generator, then again what are the types of armature windings we have discussed, then again EMF equation, how to derive the EMF equation of a DC generator, then related problems. So many concepts are involved in the first chapter, so all the concepts are must be covered in your YouTube channel ಅಲ್ಲಿ ನಾನು ಅದನ್ನಷ್ಟನ್ನು ನಮ್ಮ ಚಾನಲ್ನಲ್ಲಿ ನಾವು ಅದಷ್ಟನ್ನು ಕವರ್ ಮಾಡಿದ್ದೀನಿ ಆಸ್ ಪರ್ ಯುವರ್ ಸಿಲೆಬಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಪರ್ಫಾರ್ಮೆನ್ಸ್ ಆಫ್ ಎ ಡಿ ಸಿ ಜನರೇಟರ್. ಸೆಕೆಂಡ್ ಚಾಪ್ಟರ್ ಪರ್ಫಾರ್ಮೆನ್ಸ್ ಆಫ್ ಎ ಡಿ ಸಿ ಜನರೇಟರ್. ಪರ್ಫಾರ್ಮೆನ್ಸ್ ಆಫ್ ಎ ಡಿ ಸಿ ಜನರೇಟರ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಫಾರ್ಮೆನ್ಸ್? ಒಂದು ಡಿ ಸಿ ಜನರೇಟರಲ್ಲಿ ಈ ಚಾಪ್ಟ್ರಲ್ಲಿ ಸೊ ಏನೇನು ಪ್ಯಾರಾಮೀಟರ್ಗಳು ನಾವು ಚರ್ಚೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ. ಮೊದಲನೇ ನಾವು ಚರ್ಚೆ ಮಾಡಬೇಕಾಗಿರೋದು ಪ್ರಾಬ್ಲಮ್ಸ್ ಇನ್ ಎ ಡಿ ಸಿ ಜನರೇಟರ್. ಪ್ರಾಬ್ಲಮ್ಸ್ ಇನ್ ಎ ಡಿ ಸಿ ಜನರೇಟರ್. ಫಸ್ಟ್ ನಾವು ಓದಬೇಕಾಗಿರೋದು ಮೊದಲನೇ ಕಾನ್ಸೆಪ್ಟ್ ಪ್ರಾಬ್ಲಮ್ಸ್ ಇನ್ ಎ ಡಿ ಸಿ ಜನರೇಟರ್. ಇಲ್ಲಿವರೆಗೂ ನಾವು ಡಿ ಸಿ ಜನರೇಟರ್ ಅಂದ್ರೆ ಒಂದು ವೋಲ್ಟೇಜ್ ಜನರೇಟ್ ಮಾಡಿಕೊಡುತ್ತೆ ಸೊ ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ದೆನ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಇನ್ ಎ ಡಿ ಸಿ ಜನರೇಟರ್? ಸೆಕೆಂಡ್ ಒನ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಮೀನ್ಸ್ ವಾಟ್? ಗುಣಲಕ್ಷಣಗಳು. ನಾವು ಡಿ ಸಿ ಜನರೇಟರ್ ಬಳಕೆ ಮಾಡ್ತಾ ಇದೀವಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಹೇಳಬೇಕು. ಅಂದ್ರೆ ವೆನ್ ದ ಸಮ್ ಪ್ಯಾರಾಮೀಟರ್ ಇಸ್ ಅಪ್ಲೈ ಟು ದ ಡಿ ಸಿ ಜನರೇಟರ್, ದೆನ್ ಅದು ಹೆಂಗೆ ರಿಯಾಕ್ಟ್ ಮಾಡುತ್ತೆ. ಈಗ ನಾವೊಂದು ಮೆಡಿಕೇಶನ್ ಮಾಡ್ಕೋತೀವಿ ಅಂತಂದರೆ, ಜ್ವರ ಬಂದಿದೆ ಅಂದರೆ ಯಾವುದೋ ಒಂದು ಮಾತ್ರೆ ತೊಗೊಳಕ್ಕಾಗಲ್ಲ, ಜ್ವರದ ಮಾತ್ರೆ ತೊಗೋತೀವಿ, ಸಡನ್ನಾಗಿ ರಿಯಾಕ್ಟ್ ಆಗಲ್ಲ. ಸೊ ನಾವು ತೊಗೊಂಡಿರೋ ಮಾತ್ರೆ ಹೆಂಗೆ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟ್ ಹೆಂಗೆ ಮಾಡುತ್ತೆ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಷ್ಟೇ. ಡಿ ಸಿ ಜನರೇಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ಗುಣಲಕ್ಷಣಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಬೇಕು. ಥರ್ಡ್ ಒನ್ ಈಸ್ ಲಾಸಸ್ in a DC generator. Losses in a DC generator. ಈ ಮೂರು ಕಾನ್ಸೆಪ್ಟ್ಗಳು ನಾವು ಈ ಚಾಪ್ಟರ್ಲಿ ಚರ್ಚೆ ಮಾಡಬೇಕು. ಮೊದಲನೇದು ಪ್ರಾಬ್ಲಮ್ಸ್ ಇನ್ ಎ ಡಿ ಸಿ ಜನರೇಟರ್, ಸೆಕೆಂಡ್ ಒನ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಡಿ ಸಿ ಜನರೇಟರ್, ಥರ್ಡ್ ಒನ್ ಈಸ್ ಲಾಸಸ್ ಇನ್ ಎ ಡಿ ಸಿ ಜನರೇಟರ್. ಯಾವುದೇ ಜನರೇಟರ್ ತಗೊಳ್ಳಿ, ಮೋಟರ್ ಆಗಲಿ ಅಥವಾ ಟ್ರಾನ್ಸ್ಫಾರ್ಮರ್ ಆಗಲಿ, ಲಾಸಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಲಾಸಸ್ ಯಾವ ಲಾಸಸ್ ಕೂಡ ಆಗುತ್ತೆ, ಹೆಂಗೆ ಲಾಸಸ್ ಆಗುತ್ತೆ ಅನ್ನೋದನ್ನ ಈ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಚರ್ಚೆ ಮಾಡಬೇಕು, ಈ ಚಾಪ್ಟರ್ ಅಲ್ಲಿ ಚರ್ಚೆ ಮಾಡಬೇಕು. ಫಸ್ಟ್ ಒಂದೊಂದೇ ನಾವು ಮುಗಿಸ್ಕೊಂತ ಬರೋಣ. ಸೊ ಫಸ್ಟ್ ಒನ್ ಈಸ್ ಪ್ರಾಬ್ಲಮ್ಸ್ ಇನ್ ಎ ಡಿ ಸಿ ಜನರೇಟರ್. ಜನರೇಟರ್ ಅಲ್ಲಿ ಬರುವಂತ ಸಾಮಾನ್ಯ ಸಮಸ್ಯೆಗಳು ಏನೇನು ಬರ್ತವೆ, ವಾಟ್ ಈಸ್ ದ ಮೇಜರ್ ಪ್ರಾಬ್ಲಮ್ಸ್ ಇನ್ ಎ ಡಿ ಸಿ ಜನರೇಟರ್. ಸೊ ಫಸ್ಟ್ ಪ್ರಾಬ್ಲಮ್ ಅಥವಾ ಮೊದಲನೇ ಸಮಸ್ಯೆ ನಾವು ಓದಬೇಕಾಗಿರೋದು ಡಿ ಸಿ ಜನರೇಟರ್ ಅಲ್ಲಿ ಆರ್ಮೇಚರ್ ರಿಯಾಕ್ಷನ್ ಅಂತ ಬರುತ್ತೆ. So first problem is armature reaction. So armature reaction, it is a major problem in the DC generator. DC generator ಅಲ್ಲಿ ಇದು ಒಂದು ಮೇಜರ್ ಪ್ರಾಬ್ಲಮ್. ನಾನು ಆಲ್ರೆಡಿ ಚರ್ಚೆ ಮಾಡಿದ್ವಿ ಮೊದಲನೇ ಚಾಪ್ಟರ್ ಅಲ್ಲಿ, ಬಹಳ ಸಿಂಪಲ್ ಆಗಿ. ಸೊ ಕ್ವಿಕ್ ಬ್ರಷ್ ಅಪ್ ಮಾಡ್ತೀನಿ ನೋಡಿ. ಇದೊಂದು ಯೋಕ್, ಸಣ್ಣದಾಗಿ ಬರೀತೀನಿ ನಾನು. ಸೊ ಆಲ್ರೆಡಿ ನೀವು ಓದಿದ್ದೀರಿ, ಗೊತ್ತಾಗಿದೆ. ಸೊ ಪ್ಯಾರಾಮೀಟರ್ ಇಸ್ ಆಲ್ರೆಡಿ ನೋನ್. ಸೊ ದಿಸ್ ಇಸ್ ಅನ್ ಯೋಕ್. ಈ ಯೋಕಿಗೆ 4 ಪೋಲ್ಸ್ ಕನೆಕ್ಟ್ ಮಾಡ್ತೀವಿ. ಇಲ್ಲೊಂದು ಪೋಲ್ಸ್ ಇರುತ್ತೆ, ಇಲ್ಲೊಂದು ಪೋಲ್ ಕನೆಕ್ಟ್ ಮಾಡ್ತೀವಿ, ಇಲ್ಲೊಂದು ಪೋಲ್ ಕನೆಕ್ಟ್ ಮಾಡ್ತೀವಿ. 4 ಪೋಲ್ಸ್ ಆಗಿದೆ. ಈ 4 ಪೋಲ್ಸ್ಗೆ ಏನು ಮಾಡ್ತೀವಿ, ಫೀಲ್ಡ್ ವೈಂಡಿಂಗ್ ಕನೆಕ್ಟ್ ಮಾಡ್ತೀನಿ.
ಸೊ ಇದು ಆಲ್ರೆಡಿ ನಾವು ನೋಡಿರೋದೆ, ಮತ್ತೆ ಇದು ಬರೆಯೋ ಅವಶ್ಯಕತೆ ಇಲ್ಲ, ಮತ್ತೆ ಇದನ್ನ ಬರೆಯೋದು ಬೇಡ. ಸೊ ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತೆ ನಾನು ಕ್ವಿಕ್ಕಾಗಿ ಬ್ರಷ್ ಅಪ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಆರ್ಮೇಚರ್ ರಿಯಾಕ್ಷನ್ ಅರ್ಥ ಆಗಬೇಕು ಅಂದ್ರೆ ಈ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಒಳಗಡೆ ಏನು ಮಾಡ್ತೀವಿ ನಾವು, ಆರ್ಮೇಚರ್ನ ಬರಿತೀವಿ. ಸೊ ಇನ್ಸೈಡ್ ದ ಪೋಲ್ಸ್ ದೇರ್ ಇಸ್ ಅನ್ ಆರ್ಮೇಚರ್. ಆರ್ಮೇಚರ್ ಕನ್ಸಿಸ್ಟ್ ಆಫ್ ಎ ಸ್ಲಾಟ್ಗಳು ಇರ್ತವೆ. ದೇರ್ ಇಸ್ ಸ್ಲಾಟ್, ಆರ್ಮೇಚರ್ ಅಂತ ಕರೆದ್ವಿ. ಆರ್ಮೇಚರ್ ಒಳಗಡೆ ಏನು ಬರಿತೀವಿ, ಕಾಮುಟೇಟರ್. ದೇರ್ ಇಸ್ ಎ ಕಾಮುಟೇಟರ್ ಮೇಲ್ಗಡೆ ಬ್ರಷ್, ಕಾಮುಟೇಟರ್ ಮೇಲ್ಗಡೆ ಬ್ರಷ್. ಸೊ ಕಾಮುಟೇಟರ್ಗೆ ಕಾಪರ್ ಸೆಗ್ಮೆಂಟ್ಸ್ಗಳು ಕನೆಕ್ಟ್ ಮಾಡ್ತೀವಿ, ಒಳಗಡೆ ಶಾಫ್ಟ್ ಇರುತ್ತೆ. ದಿಸ್ ಇಸ್ ನಾರ್ಮಲ್ ಕಾನ್ಸೆಪ್ಟ್ಸ್, ದಟ್ ಈಸ್ ಡಿ ಸಿ ಜನರೇಟರ್. ಇದು ನಾರ್ಮಲ್ ನಮ್ಗೆ ಗೊತ್ತಿರುವಂಥದ್ದು. ಓಕೆ, ಸೊ ಇದನ್ನ ಆಲ್ರೆಡಿ ಕನ್ಸ್ಟ್ರಕ್ಷನ್ ಬಂದಿದೆ. ಆರ್ಮೇಚರ್ ರಿಯಾಕ್ಷನ್ ಗೊತ್ತಾಗಬೇಕು ಅಂದ್ರೆ ಈ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು, ಮತ್ತೆ ಇದು ಬರೆಯೋ ಅವಶ್ಯಕತೆ ಇಲ್ಲ, ನಾನು ಇಲ್ಲಿಂದ ಬರಿಬೇಕು ಅಂತ ಹೇಳ್ತೀನಿ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಫೀಲ್ಡ್ ವೈಂಡಿಂಗ್ಸ್ ಇದೆ. ದೇರ್ ಇಸ್ ಎ ಟರ್ಮಿನಲ್ ಬಾಕ್ಸ್, ಪಾಸಿಟಿವ್ ಅಂಡ್ ನೆಗೆಟಿವ್. ದೇರ್ ಇಸ್ ಎ ಲಿಫ್ಟಿಂಗ್ ಐ, ಹೌದಾ? ಸೊ ಈ ಕಾನ್ಸೆಪ್ಟ್ ಎಲ್ಲ ನಮ್ಗೆ ಗೊತ್ತು. ದೇರ್ ಇಸ್ ಅ ಫೀಲ್ಡ್ ವೈಂಡಿಂಗ್ ಸುತ್ತಿದ್ದೀವಿ. ನಮಗೆ ಕಾನ್ಸೆಪ್ಟ್ ಗೊತ್ತು. ಫೀಲ್ಡ್ ವೈಂಡಿಂಗಿಗೆ ಆಲ್ರೆಡಿ ಗೊತ್ತಾಯ್ತು ನಿಮಗೆ. ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅನ್ನೋದು ಗೊತ್ತು, ರೆಸಿಡಿಯಲ್ ಫ್ಲಕ್ಸ್ ಅಂತ ಕರಿತೀವಿ, ಅಳಿದು ಉಳಿದಿರುವ ಫ್ಲಕ್ಸ್. ಆ ಅಳಿದು ಉಳಿದಿರುವ ಫ್ಲಕ್ಸು, ಸೊ ಇಟ್ ಕ್ಯಾನ್ ಜನರೇಟ್ ರೇಟೆಡ್ ವೋಲ್ಟೇಜ್. ಹೆಂಗೆ ಜನರೇಟ್ ಮಾಡುತ್ತೆ ವೋಲ್ಟೇಜ್ ಬಿಲ್ಡಿಂಗ್ ಪ್ರೋಸೆಸ್ ಅನ್ನೋದು ಗೊತ್ತಾಯ್ತು ನಿಮಗೆ. ಸೊ ದಿಸ್ ಪೋಲ್ಸ್ ಕನ್ಸಿಸ್ಟ್ ಆಫ್ ರೆಸಿಡಿಯಲ್ ಫ್ಲಕ್ಸ್. ದಿಸ್ ರೆಸಿಡಿಯಲ್ ಫ್ಲಕ್ಸ್ ವಿಲ್ ಪಾಸ್ ಥ್ರೂ ದ ಏರ್ ಗ್ಯಾಪ್ ಟು ದ ಆರ್ಮೇಚರ್. ಆರ್ಮೇಚರ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೋದ ತಕ್ಷಣ ಆಲ್ರೆಡಿ ಗೊತ್ತೈತೆ ನಿಮಗೆ, ಅಕಾರ್ಡಿಂಗ್ ಟು ಅವರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಫಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಫೀಲ್ಡ್ ವೈಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಜನರೇಟ್ ಆಯಿತು. ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಪಾಸ್ ಥ್ರೂ ದ ಏರ್ ಗ್ಯಾಪ್ ಮುಖಾಂತರ ಒಳಗಡೆ ಹೋಗುತ್ತೆ ಅಂತ ಗೊತ್ತು. ಏರ್ ಗ್ಯಾಪ್ ಮುಖಾಂತರ ಒಳಗಡೆ ಹೋದ್ಮೇಲೆ ಆರ್ಮೇಚರ್ ಅಲ್ಲಿ ಏನು ಪ್ಲೇಸ್ ಮಾಡಿರ್ತೀವಿ, ವೈಂಡಿಂಗ್ಸ್ ಪ್ಲೇಸ್ ಆಗಿರುತ್ತೆ. ದಟ್ ಈಸ್ ಎ ಕಂಡಕ್ಟರ್ನ ಪ್ಲೇಸ್ ಮಾಡಿರ್ತೀವಿ. ವೆರಿ ಸಿಂಪಲ್. ಯಾವಾಗ ಆರ್ಮೇಚರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವಾಗ ಆರ್ಮೇಚರ್ ಕಂಡಕ್ಟರ್ಗೆ ಲಿಂಕ್ ಆಗುತ್ತೆ, ಏನು ಜನರೇಟ್ ಆಗುತ್ತೆ ಅನ್ನೋದು ಗೊತ್ತು, EMF ಜನರೇಟ್ ಆಗುತ್ತೆ ಅನ್ನೋದು ಗೊತ್ತು. ದೇರ್ ಇಸ್ ಅನ್ EMF ಜನರೇಟೆಡ್ ಇನ್ ದ ಆರ್ಮೇಚರ್. ಎಂತ EMF ಇರುತ್ತೆ ನೇಚರಲ್ಲಿ, AC EMF, ರೈಟ್? ನೆನ್ಪಿಟ್ಕೋಬೇಕು. ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಜನರೇಟ್ ಮಾಡುತ್ತೆ, ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಜನರೇಟ್ ಮಾಡುತ್ತೆ. ಸೊ ದೇರ್ ಇಸ್ ಅನ್ EMF ಇಂಡ್ಯೂಸ್ಡ್ ಇನ್ ದ ಆರ್ಮೇಚರ್ ಅಕಾರ್ಡಿಂಗ್ ಟು ಫಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದು ಗೊತ್ತೈತೆ. ವೆನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ಡ್ ಬೈ ದ ಫೀಲ್ಡ್ ವೈಂಡಿಂಗ್ ವಿಲ್ ಪಾಸ್ ಟು ದ ಆರ್ಮೇಚರ್ ಥ್ರೂ ಏರ್ ಗ್ಯಾಪ್. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗ್ತಾ ಇದೆ, ಆರ್ಮೇಚರ್ಗೆ ಹೋಗ್ತಾ ಇದೆ. ಯಾವ್ದ್ರ ಮುಖಾಂತರ, ಏರ್ ಗ್ಯಾಪ್ ಮುಖಾಂತರ ಹೋಗ್ತಾ ಇದೆ. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸು ಆರ್ಮೇಚರ್ ಕಂಡಕ್ಟರ್ಗೆ ಲಿಂಕ್ ಆಗುತ್ತೆ, EMF ಜನರೇಟ್ ಆಗುತ್ತೆ ಅನ್ನೋದು ಗೊತ್ತು, ಹೌದಾ? ನೆಕ್ಸ್ಟ್ ಏನಾಗುತ್ತೆ, ದಿಸ್ EMF ಇನ್ ದ ಆರ್ಮೇಚರ್ ಅಲ್ಲಿ EMF ಇರುತ್ತೆ ಅನ್ನೋದು ಗೊತ್ತಾಯ್ತು. ಸೊ ಸಪೋಸ್ ವಿ ಹ್ಯಾವ್ ಕನೆಕ್ಟಿಂಗ್ ಎ ಲೋಡ್. ಬ್ರಷ್ಗೆ ಏನು ಮಾಡ್ತೀವಿ ನಾವು, ಈ ಬ್ರಷ್ ಏನು ಮಾಡ್ತೀವಿ, ಲೋಡಿಗೆ ಕನೆಕ್ಟ್ ಮಾಡ್ತೀವಿ, ಹೌದಾ? ಬ್ರಷ್ನ ಏನು ಮಾಡ್ತೀವಿ, ಲೋಡಿಗೆ ಕನೆಕ್ಟ್ ಮಾಡ್ತೀವಿ. ಸಪೋಸ್ ವಿ ಆರ್ ಕನೆಕ್ಟಿಂಗ್ ಎ ಲೋಡ್. ಏನು ಕನೆಕ್ಟ್ ಮಾಡಿದ್ದೀನಿ ನಾನು, ಲೋಡ್ ಕನೆಕ್ಟ್ ಮಾಡಿದ್ದೀನಿ ಅನ್ಕೋ, DC ಲೋಡ್. ವಿ ಆರ್ ಕನೆಕ್ಟಿಂಗ್ ಎ ಲೋಡ್ ಕನೆಕ್ಟ್ ಮಾಡಿದ್ದೀವಿ. ಸೊ ವಾಟ್ ಈಸ್ ದ ಇಂಡ್ಯೂಸ್ಡ್ EMF ಇನ್ ದ ಆರ್ಮೇಚರ್ ಅಲ್ಲಿ ಏನು EMF ಇಂಡ್ಯೂಸ್ ಮಾಡಿದೆ, ಸೊ ಲೋಡ್ ಕನೆಕ್ಟ್ ಮಾಡೋ ತನಕ, ಲೋಡು ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್, ಹೌದಾ? ಆರ್ಮೇಚರ್ ಯಾವುದೇ ಕರೆಂಟ್ ಹರಿತಾ ಇರಲಿಲ್ಲ, ಯಾಕೆಂದ್ರೆ ಲೋಡ್ ಕನೆಕ್ಟ್ ಆಗಿಲ್ಲ. ನೆನ್ಪಿಟ್ಕೊಳ್ಳಿ, ಲೋಡ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಕರೆಂಟ್ ಹರಿಯುತ್ತೆ. ಈಗ ನಾನು ಫ್ಯಾನ್ ಆನ್ ಮಾಡ್ತೀನಿ ಅಂದ್ರೆ, ಫ್ಯಾನ್ ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ ರೇಟೆಡ್ ಕರೆಂಟ್ ಫ್ಯಾನಿಗೆ ಹೋಗುತ್ತೆ, ಫ್ಯಾನ್ ರನ್ ಆಗುತ್ತೆ. ಯಾವುದೇ ಲೋಡ್ ತೊಗೊಳೋದಾದ್ರೂ ಅಷ್ಟೇ, ರೇಟೆಡ್ ಕರೆಂಟ್ ಅಪ್ಲೈ ಮಾಡಬೇಕು ಲೋಡ್ಗಳು. ಯಾವಾಗ ಮಾತ್ರ ಲೋಡ್ ಏನಾಗುತ್ತೆ, ಆಕ್ಟ್ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಈಗ ನಾನು ಲೋಡ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಇಂಡ್ಯೂಸ್ಡ್ EMF ಇನ್ ದ ಆರ್ಮೇಚರ್ ಅಲ್ಲಿ ಏನು ವೋಲ್ಟೇಜ್ ಜನರೇಟ್ ಮಾಡಿರುತ್ತೆ, ಯಾವುದೇ ಕಾರಣಕ್ಕೂ ಕರೆಂಟನ್ನ ದಬ್ಬಬೇಕು ಅಂದ್ರೆ ಲೋಡ್ ಕನೆಕ್ಟ್ ಮಾಡಿರಬೇಕು. ವೆನ್ ಐ ಕನೆಕ್ಟಿಂಗ್ ಎ ಲೋಡ್ ಟು ದ ಆರ್ಮೇಚರ್, ಈಗ ನಾನು ಲೋಡ್ ಯಾವಾಗ ಕನೆಕ್ಟ್ ಮಾಡ್ತೀನಿ, ಅವಾಗ ಆರ್ಮೇಚರ್ ಅಲ್ಲಿ ಏನು ಹರಿಯುತ್ತೆ, ನೆನ್ಪಿಟ್ಕೋಬೇಕು. ಬಹಳ ಸಿಂಪಲ್. ಕರೆಂಟ್ ಹರಿಬೇಕು ಅಂದ್ರೆ ಲೋಡ್ ಕನೆಕ್ಟ್ ಆಗಿರಬೇಕು. ತಲೆ ಹೊಡೆ ಲೋಡ್ ಕನೆಕ್ಟ್ ಆಗಿದ್ರೆ ಮಾತ್ರ ಕರೆಂಟ್ ಹರಿಯಕ್ಕೆ ಸಾಧ್ಯ. ಇದನ್ನ ತಲೆ ಹೊಡೆ ಇಟ್ಕೋಬೇಕು. ಕರೆಂಟ್ ಹರಿಬೇಕು ಅಂದ್ರೆ ಲೋಡ್ ಕನೆಕ್ಟ್ ಆಗಿರಬೇಕು. ನೀನು ಲೋಡ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಕರೆಂಟ್ ಹರಿಯುತ್ತೆ, ಇಲ್ಲ ಅಂದ್ರೆ ಕರೆಂಟ್ ಹರಿಯಲ್ಲ, ವೋಲ್ಟೇಜ್ ಮಾತ್ರ ಇರುತ್ತೆ.
ನೋಡಿ, ಆಲ್ರೆಡಿ ವೋಲ್ಟೇಜ್ ಇಸ್ ಇಂಡ್ಯೂಸ್ಡ್ ಇನ್ ದ ಆರ್ಮೇಚರ್. ವೆನ್ ಐ ಕನೆಕ್ಟಿಂಗ್ ಎ ಲೋಡ್, ಇಂಡ್ಯೂಸ್ಡ್ EMF ಇನ್ ದ ಆರ್ಮೇಚರ್ ವಿಲ್ ಡ್ರೈವ್ ಕರೆಂಟ್ ಟು ದ ಲೋಡ್. ಲೋಡಿಗೆ ಆಟೋಮೆಟಿಕಲಿ ಏನಾಗುತ್ತೆ, ಕರೆಂಟು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಕ್ಕೆ ಸ್ಟಾರ್ಟ್ ಆಯ್ತು. ಆರ್ಮೇಚರ್ ಅಲ್ಲಿ ಏನ್ ಹರಿಯಕ್ಕೆ ಸ್ಟಾರ್ಟ್ ಆಯ್ತು, ಕರೆಂಟ್ ಹರಿಯಕ್ಕೆ ಸ್ಟಾರ್ಟ್ ಆಯ್ತು. ಕರೆಕ್ಟ್ ತಲೆಬಡಿ ಇಟ್ಕೋಬೇಕು. ಮುಂಚೆ ಏನಾಗಿತ್ತು, ಲೋಡ್ ಕನೆಕ್ಟ್ ಮಾಡಿಲ್ಲ ನಾನು, ವಿ ಆರ್ ನಾಟ್ ಕನೆಕ್ಟಿಂಗ್ ಎ ಲೋಡ್. ಲೋಡ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಇಂಡ್ಯೂಸ್ಡ್ EMF ಏನಾಗಿತ್ತು, ವೋಲ್ಟೇಜ್ ಆಗಿರುತ್ತೆ. ಕರೆಂಟ್ನ ಯಾವುದೇ ಕಾರಣಕ್ಕೂ ದಬ್ಬಲ್ಲ. ಕರೆಂಟು ದಬ್ಬೇಕು, ವೋಲ್ಟೇಜು ಕರೆಂಟನ್ನ ದಬ್ಬೇಕು ಅಂದ್ರೆ ನೀನೇನ್ ಕನೆಕ್ಟ್ ಮಾಡಿರ್ಬೇಕು, ವಿ ಆರ್ ಕನೆಕ್ಟಿಂಗ್ ಎ ಲೋಡ್ ಕನೆಕ್ಟ್ ಮಾಡಿರ್ಲೇಬೇಕು. ಲೋಡ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಈ ಆರ್ಮೇಚರ್ ಅಲ್ಲಿ ಇರುವಂತ ವೋಲ್ಟೇಜು ಕರೆಂಟ್ ನ ದಬ್ಬುತ್ತೆ. ಎಲ್ಲಿಗೆ ದಬ್ಬುತ್ತೆ, ಲೋಡಿಗೆ ದಬ್ಬುತ್ತೆ. ಸಿಂಪಲ್ ಕಾನ್ಸೆಪ್ಟ್, ರೈಟ್? ದ ಇಂಡ್ಯೂಸ್ಡ್ EMF ಇನ್ ದ ಆರ್ಮೇಚರ್ ವಿಲ್ ಡ್ರೈವ್ ಕರೆಂಟ್ ಟು ದ ಲೋಡ್. ಯಾವಾಗ ನೀ ಲೋಡ್ ಕನೆಕ್ಟ್ ಮಾಡಿದಾಗ, ಲೋಡ್ ಕನೆಕ್ಟ್ ಮಾಡದೆ ಅಂದ್ರೆ ಮಾತ್ರ ಆರ್ಮೇಚರ್ ಅಲ್ಲಿ ಇರುವಂತ ಇಂಡ್ಯೂಸ್ಡ್ ವೋಲ್ಟೇಜ್ ಕರೆಂಟ್ ಅನ್ನ ಲೋಡಿಗೆ ದಬ್ಬುತ್ತೆ. ಅಂದ್ರೆ ಅರ್ಥ ಏನು, ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂತ ಅರ್ಥ. ನೀ ಲೋಡ್ ಕನೆಕ್ಟ್ ಮಾಡಿದ ತಕ್ಷಣನೇ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂತ ಅರ್ಥ. ನಿಮಗೆ ಗೊತ್ತಿರಬೇಕು, ಯಾವುದೇ ಒಂದು ಕಾಯಿಲಿಗೆ ಕರೆಂಟ್ ಅನ್ನ ಕಳಿಸಿದಾಗ ಅಥವಾ ಕರೆಂಟ್ ಹರಿದಾಗ ವಾಟ್ ವಿಲ್ ಪ್ರೊಡ್ಯೂಸಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್. ಸೇಮ್ ಕಾನ್ಸೆಪ್ಟ್. ಇಲ್ಲಿ ನೋಡಿ, ದಿಸ್ ಈಸ್ ಅ ಸ್ಲಾಟ್. ಹೌದಾ? ಈ ಸ್ಲಾಟ್ ಅಲ್ಲಿ ಏನ್ ಸುತ್ತಿದಿರಿ, ವೈಂಡಿಂಗ್ ಸುತ್ತಿದ್ರಿ. ಹೌದಾ? ಈ ವೈಂಡಿಂಗ್ಸ್ ನ ಸುತ್ತಿದ್ರಿ. ಇದೊಂದು ವೈಂಡಿಂಗ್ಸ್ ಅಂತ ಅನ್ಕೊಳ್ಳೋಣ. ದಿಸ್ ಈಸ್ ಬಿಕಮ್ಸ್ ಆರ್ಮೇಚರ್ ವೈಂಡಿಂಗ್ ಅಂತ ಅನ್ಕೊಳ್ಳೋಣ. ಏನ್ ಅನ್ಕೊಳ್ಳೋಣ, ಇದನ್ನ ಆರ್ಮೇಚರ್ ವೈಂಡಿಂಗ್ ಅಂತ ಅನ್ಕೊಳ್ಳೋಣ. ಸಿಂಪಲ್ ಕಾನ್ಸೆಪ್ಟ್, ಆಯ್ತಾ? ಇಲ್ಲಿ ವೈಂಡಿಂಗ್ ಸುತ್ತಿದ್ದೀರಿ. ಹೌದಾ? ಈ ವೈಂಡಿಂಗ್ಸ್ ಗೆ ಏನ್ ಹರಿತಾ ಇದೆ, ಒಳಗಡೆ ಏನ್ ಹರಿತಾ ಇದೆ ಅಂತ ಹೇಳ್ತಾ ಇದೀನಿ, ಕರೆಂಟ್ ಹರಿತಾ ಇದೆ. ಯಾವಾಗ, ಲೋಡ್ ಕನೆಕ್ಟ್ ಮಾಡಿದಾಗ. ಲೋಡ್ ಕನೆಕ್ಟ್ ಮಾಡಿದಾಗ ಈ ಆರ್ಮೇಚರ್ ವೈಂಡಿಂಗ್ಸ್ ಅಲ್ಲಿ ಕರೆಂಟ್ ಹರಿತಾ ಇದೆ. ಸೇಮ್ ಕಾನ್ಸೆಪ್ಟ್. when the current is flowing to the windings or conductor, what will produces, magnetic flux will be produced. What will produces, magnetic flux will be produced. ಇದು ಆಲ್ರೆಡಿ ನಿಮಗೆ ಕಾನ್ಸೆಪ್ಟ್ ಗೊತ್ತು. ಫಸ್ಟ್ ವಿಡಿಯೋದಲ್ಲಿ, ಮೊದಲನೇ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಹೌದಾ? when the current is flowing to the coil, ಇಲ್ಲೂ ಅಷ್ಟೇ. ಈಗ ಕರೆಂಟ್ ಹರಿತಾ ಇದೆ. ಆ ಕರೆಂಟ್ ಎಲ್ಲಿ ಹರಿತಾ ಇದೆ, ಕಾಯಿಲ್ ಅಲ್ಲೇ ಹರಿತಾ ಇದೆ, ವೈಂಡಿಂಗ್ಸ್ ಅಲ್ಲೇ ಹರಿತಾ ಇದೆ. ಆ ವೈಂಡಿಂಗ್ ಯಾವುದು, ಆರ್ಮೇಚರ್ ವೈಂಡಿಂಗ್. ಯಾವಾಗ ಲೋಡ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಕರೆಂಟ್ ಹರಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಆ ಫ್ಲಕ್ಸ್ ಏನಂತ ಕರಿತಾ ಇದೀವಿ ನಾವು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿದ್ವಿ. ಏನ್ ಜನರೇಟ್ ಆಗ್ತಾ ಇದೆ ಅಂತ ಕರಿದ್ವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗ್ತಾ ಇದೆ ಅಂತ ಕರಿದ್ವಿ. ಸಿಂಪಲ್ ಕಾನ್ಸೆಪ್ಟ್. ಈಗ ಫೀಲ್ಡ್ ವೈಂಡಿಂಗ್, ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಫೀಲ್ಡ್ ವೈಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಯಿತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರಿಗೆ ಬಂದು ಸೇರ್ಕೊಳ್ಳುತ್ತೆ. ಆರ್ಮೇಚರ್ ಅಲ್ಲಿ ಇರುವಂತ ಕಂಡಕ್ಟರ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂದು ಲಿಂಕ್ ಆದ್ರೆ ವೋಲ್ಟೇಜ್ ಜನರೇಟ್ ಆಯ್ತು, ಗೊತ್ತಾಯ್ತು. ಈಗ ಆರ್ಮೇಚರ್ ಅಲ್ಲಿ ಏನಿದೆ, ವೋಲ್ಟೇಜ್ ಜನರೇಟ್ ಆಗಿರೋದು. ಸಪೋಸ್ ಐ ಆಮ್ ಕನೆಕ್ಟಿಂಗ್ ಎ ಲೋಡ್ ಕನೆಕ್ಟ್ ಮಾಡಿದ ತಕ್ಷಣನೇ ವೋಲ್ಟೇಜ್ ಏನ್ ಜನರೇಟ್ ಆಗಿತ್ತಲ್ಲ ಆರ್ಮೇಚರ್ ಅಲ್ಲಿ, ಆ ವೋಲ್ಟೇಜ್ ಕರೆಂಟ್ ನ ದಬ್ಬಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕರೆಂಟ್ ನ ದಬ್ಬಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಅಂದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂತ ಅರ್ಥ ಅಲ್ವಾ? ಸಿಂಪಲ್ ಕಾನ್ಸೆಪ್ಟ್. ಹೌದಾ? ಈಗ ಕರೆಂಟ್ ಹರಿತಾ ಇದೆ ಅಲ್ವಾ ಆರ್ಮೇಚರ್ ಅಲ್ಲಿ, ಸಿಂಪಲ್ ಕಾನ್ಸೆಪ್ಟ್. ಆರ್ಮೇಚರ್ ಏನ್ ಸುತ್ತಿದ್ರಿ, ವೈಂಡಿಂಗ್ ಸುತ್ತಿದ್ವಿ. ಈಗ ವೈಂಡಿಂಗ್ ಸುತ್ತಿರೋದ್ರಿಂದ ಕರೆಂಟ್ ವೈಂಡಿಂಗ್ಸ್ ಹೋದ ತಕ್ಷಣ ಏನ್ ಜನರೇಟ್ ಆಯ್ತು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಯ್ತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ನಾವು ಏನಂತ ಹೆಸರು ಕರಿತೀವಿ ಅಂದ್ರೆ ಆರ್ಮೇಚರ್ ಫ್ಲಕ್ಸ್ ಅಂತ ಕರಿತೀವಿ. ಆರ್ಮೇಚರ್ ಫ್ಲಕ್ಸ್ ಅಂತ ಕರಿತೀವಿ. ನೋಡಿ, ಸಿಂಪಲ್ ಕಾನ್ಸೆಪ್ಟ್. ನಾನು ಹೇಳಿದ ಅರ್ಥ ಆಗಿರ್ಬೇಕು. ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಜನರೇಟ್ ಆಯಿತು ಫೀಲ್ಡ್ ವೈಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಯಿತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರಿಗೆ ಬಂದು ಸೇರ್ಕೊಂತು. ಆರ್ಮೇಚರ್ ಅಲ್ಲಿರೋ ಕಂಡಕ್ಟರ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆದ್ರೆ ವೋಲ್ಟೇಜ್ ಜನರೇಟ್ ಆಯಿತು ಅನ್ನೋದು ಗೊತ್ತಾಯ್ತು. ಈಗ ಸಪೋಸ್ ಐ ಆಮ್ ಕನೆಕ್ಟಿಂಗ್ ಎ ಲೋಡ್. ನಾನು ಲೋಡ್ ಕನೆಕ್ಟ್ ಮಾಡಿದ್ಮೇಲೆ ಲೋಡಿಗೆ ಕರೆಂಟ್ ಹರಿಬೇಕಲ್ವಾ? ಕರೆಂಟ್ ಎಲ್ಲಿಂದ ಹೋಗ್ಬೇಕು ಮತ್ತಂಗಾರೆ? ಆರ್ಮೇಚರ್ ಅಲ್ಲಿರುವಂತ ವೋಲ್ಟೇಜು ಕರೆಂಟ್ ನ ದಬ್ಬಬೇಕು ಅಲ್ವಾ? ಕರೆಂಟ್ ಅನ್ನ ದಬ್ತಾ ಇದೆ ಅಂದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂತ ಅರ್ಥ ಅಲ್ವಾ? ಸಿಂಪಲ್ ಕಾನ್ಸೆಪ್ಟ್, ಲಾಜಿಕ್, ರೈಟ್? ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ. ಆರ್ಮೇಚರ್ ಅಲ್ಲಿ ಏನ್ ಸುತ್ತಿದಿರಿ, ವೈಂಡಿಂಗ್ ಸುತ್ತಿದೀವಿ. ಗೊತ್ತಾಯ್ತು ನಿಮ್ಗೆ? ಯಾವುದೇ ವೈಂಡಿಂಗ್ ಆಗ್ಲಿ, ಕಂಡಕ್ಟರ್ ಆಗ್ಲಿ, ಕಾಯಿಲ್ ಆಗ್ಲಿ, ಅದಕ್ಕೆ ಕರೆಂಟ್ ಅನ್ನ ಅಪ್ಲೈ ಮಾಡಿದ್ರೆ ಏನ್ ಜನರೇಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ನಾವೇನಂತ ಹೆಸರು ಕೊಟ್ಟಿದೀವಿ, ಆರ್ಮೇಚರ್ ಫ್ಲಕ್ಸ್ ಅಂತ ಕೊಟ್ವಿ. ಯಾಕೆ ಆರ್ಮೇಚರ್ ಫ್ಲಕ್ಸ್ ಅಂತ ಕೊಟ್ವಿ? ದ ಫ್ಲಕ್ಸ್ ವಿಲ್ ಜನರೇಟೆಡ್ ಇನ್ ಆರ್ಮೇಚರ್ ಅಲ್ಲಿ ಫ್ಲಕ್ಸ್ ಜನರೇಟ್ ಆಗಿರೋದ್ರಿಂದ ಆರ್ಮೇಚರ್ ಫ್ಲಕ್ಸ್ ಅಂತ ಕೊಟ್ವಿ. ಇದು ಯಾಕೆ ಸರ್ ಪ್ರಾಬ್ಲಮ್ ಅಂತ ಕರೆದ್ವಿ? ಬರ್ಲಿ ಬಿಡಿ, ಆರ್ಮೇಚರ್ ಫ್ಲಕ್ಸ್ ಬಂದ್ರೆ ಏನಾಗುತ್ತೆ ಪ್ರಾಬ್ಲಮ್, ಏನ್ ಸಮಸ್ಯೆ ನಾವು ಪಡ್ಕೊಂತೀವಿ? ಆರ್ಮೇಚರ್ ರಿಯಾಕ್ಷನ್ ಅಂತ ಯಾಕೆ ಕರೆದ್ವಿ? ಅಥವಾ ಆರ್ಮೇಚರ್ ಫ್ಲಕ್ಸ್ ಇಂದ ಏನೇನ್ ಪ್ರಾಬ್ಲಮ್ಸ್ ಕೂಡ ಆಗ್ತವೆ ಈಗ ಗೊತ್ತಾಗುತ್ತೆ. ಈ ಆರ್ಮೇಚರ್ ಫ್ಲಕ್ಸ್ ಹೆಂಗ್ ಬಂತು ಅನ್ನೋದು ಗೊತ್ತಾಯ್ತಲ್ಲ? ಸಿಂಪಲ್ ಕಾನ್ಸೆಪ್ಟ್. ಫೀಲ್ಡ್
ಫೀಲ್ಡ್ ವೈಂಡಿಂಗ್ ಪೋಲ್ಸಿಗೆ ಸುತ್ತಿದ್ರಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಯ್ತು. ಆರ್ಮೇಚರಲ್ಲಿರೋ ಕಂಡಕ್ಟರ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸು ಸಿಗಾಕೊಂಡ್ಬಿಟ್ರೆ EMF ಜನರೇಟ್ ಆಯಿತು ಅನ್ನೋ ಗೊತ್ತಾಯಿತು. ಈಗ ಆರ್ಮೇಚರಲ್ಲಿ EMF ಜನರೇಟ್ ಆಗಿದೆ. ಸಪೋಸ್ ಐ ಆಮ್ ಕನೆಕ್ಟಿಂಗ್ ಎ ಲೋಡ್. ನೀವು ಲೋಡ್ ಕನೆಕ್ಟ್, ಈಗ ಜನರೇಟರ್ ನಾವು ಯೂಸ್ ಮಾಡ್ತಿರೋ ಉದ್ದೇಶ ಏನು? ಲೋಡ್ ಕನೆಕ್ಟ್ ಮಾಡಬೇಕು ಅನ್ನೋದೇ ಉದ್ದೇಶ. ಈಗ ಎಲ್ಲೋ ಬ್ಯಾಕಪ್ ಸಪ್ಲೈಗೆ ಎಲ್ಲೋ ಸಪ್ಲೈ ಕಟ್ ಆಫ್ ಆಯಿತು ಅಂದ್ಕೊಳ್ಳಿ. ಕಟ್ ಆಫ್ ಆದ ತಕ್ಷಣನೇ ನಾವು ಜನರೇಟರ್ನ ಪ್ಲೇಸ್ ಮಾಡ್ತೀವಿ, ಹೌದಾ? ಸಪ್ಲೈ ಇರೋ ಜಾಗಕ್ಕೆ ಜನರೇಟರ್ ಏನು ಮಾಡ್ತಾ ಇದೆ? ಸಪ್ಲೈ ಮಾಡ್ತಾ ಇದೆ. ಸಿಂಪಲ್ ಕಾನ್ಸೆಪ್ಟ್. ಅವೇ ಲೋಡ್ಗಳಿಗೆ ಜನರೇಟರ್ ಏನು ಮಾಡುತ್ತೆ? ಸಪ್ಲೈ ಮಾಡುತ್ತೆ. ಲೋಡ್ ಕನೆಕ್ಟ್ ಮಾಡಲೇಬೇಕು ನಾನು. ಸಪೋಸ್ ಐ ಆಮ್ ಕನೆಕ್ಟಿಂಗ್ ಎ ಲೋಡ್ ಟು ದ ಜನರೇಟರ್ ಇಂದ ಕರೆಂಟ್ ಹರಿಬೇಕು. ಯಾವುದಕ್ಕೆ? ಲೋಡಿಗೆ ಹರಿಬೇಕು. ಅಂದ್ರೆ ಕರೆಂಟ್ ಎಲ್ಲಿಂದ ಹರಿತಾ ಇದೆ? ಮತ್ತಂದ್ರೆ ಆರ್ಮೇಚರ್ ಇಂದಾನೇ ಹರಿತಾ ಇರೋದು. ಯಾಕೆಂದ್ರೆ ವೋಲ್ಟೇಜ್ ಕರೆಂಟ್ ಅನ್ನ ದಬ್ಬುತ್ತೆ ಅನ್ನೋದು ಗೊತ್ತು. ವೋಲ್ಟೇಜ್ ಕರೆಂಟ್ ಅನ್ನ ದಬ್ಬುತ್ತೆ. ಅಂದ್ರೆ ವೋಲ್ಟೇಜ್ ಎಲ್ಲಿದೆ? ಈಗ ಆರ್ಮೇಚರ್ ಅಲ್ಲೇ ಇದೆ. ಆರ್ಮೇಚರ್ ಕಂಡಕ್ಟರ್ ಅಲ್ಲೇ ವೋಲ್ಟೇಜ್ ಇರೋದ್ರಿಂದ ಕರೆಂಟ್ ಅನ್ನ ದಬ್ಬಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕರೆಂಟು ಲೋಡಿಗೆ ಹೋಗುತ್ತೆ. ಈಗ ಕಾನ್ಸೆಪ್ಟ್ ಏನು ಅಂದ್ರೆ, ಇಲ್ಲಿ ಕರೆಂಟ್ ಹರಿತಾ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಆರ್ಮೇಚರ್ ಅಲ್ಲಿ ವೋಲ್ಟೇಜ್ ಕರೆಂಟ್ ಅನ್ನ ದಬ್ತಾ ಇದೆ ಅಂದ್ರೆ ಕರೆಂಟು ಆರ್ಮೇಚರ್ ಅಲ್ಲಿ ಹರಿತಾ ಇದೆ. ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಸಿಂಪಲ್ ಕಾನ್ಸೆಪ್ಟ್. ವೈಂಡಿಂಗ್ ಸುತ್ತಿದೀವಿ, ಹೌದಾ? ಆರ್ಮೇಚರ್ಗೆ ವೈಂಡಿಂಗ್ ಸುತ್ತಿದೀವಿ. ವೈಂಡಿಂಗ್ ಸುತ್ತಿರೋದ್ಮೇಲೆ ಕರೆಂಟ್ ಈ ಸಪ್ಲೈ ಟು ದ ವೈಂಡಿಂಗಿಗೆ ನಾನು ಕರೆಂಟ್ ಅನ್ನ ಸಪ್ಲೈ ಮಾಡಿದ್ರೆ ಏನ್ ಪ್ರೊಡ್ಯೂಸ್ ಆಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಹೆಸರು ಕೊಟ್ಕೊಂಡ್ವಿ. ಏನಂತ? ಆರ್ಮೇಚರ್ ಫ್ಲಕ್ಸ್ ಅಂತ ಕೊಟ್ಟೆ. ಯಾಕೆ ಆರ್ಮೇಚರ್ ಫ್ಲಕ್ಸ್ ಅಂತ ಕೊಟ್ಟೆ ಅಂದ್ರೆ ಆರ್ಮೇಚರ್ ಅಲ್ಲಿ ಫ್ಲಕ್ಸ್ ಜನರೇಟ್ ಆಗ್ತಿರೋದ್ರಿಂದ ಅದಕ್ಕೆ ಆರ್ಮೇಚರ್ ಫ್ಲಕ್ಸ್ ಅಂತ ಕೊಟ್ಟೆ. ಆರ್ಮೇಚರ್ ಅಲ್ಲಿ ಫ್ಲಕ್ಸ್ ಜನರೇಟ್ ಆಗ್ತಾ ಇರೋದ್ರಿಂದ ಆರ್ಮೇಚರ್ ಫ್ಲಕ್ಸ್ ಅಂತ ಕೊಟ್ಟೆ. ಸಿಂಪಲ್ ಕಾನ್ಸೆಪ್ಟ್. ಇದನ್ನ ಅರ್ಥ ಮಾಡ್ಕೋಬೇಕು. ಇಷ್ಟು ನೀವು ತಿಳ್ಕೊಂಡ್ರೆ ನೆಕ್ಸ್ಟ್ ಆರ್ಮೇಚರ್ ರಿಯಾಕ್ಷನ್ ಗೊತ್ತಾಗುತ್ತೆ. ನೆಕ್ಸ್ಟ್ ಏನ್ ಸಮಸ್ಯೆ ಸರ್? ಹಂಗಾರೆ ಆರ್ಮೇಚರ್ ಫ್ಲಕ್ಸ್ ಬಂದ್ರೆ ಬರ್ಲಿ ಬಿಡಿ, ಏನ್ ಪ್ರಾಬ್ಲಮ್ ಏನು? ರೀಸನ್ ಏನು? ನೆನ್ಪಿಟ್ಕೊಳ್ಳಿ. ಈ ಆರ್ಮೇಚರ್ ಫ್ಲಕ್ಸ್ ಇದೆಯಲ್ಲ, ಇಲ್ಲೇನ್ ಆರ್ಮೇಚರ್ ಫ್ಲಕ್ಸ್ ಜನರೇಟ್ ಆಗ್ತಾ ಇದೆ, ದಿಸ್ ಆರ್ಮೇಚರ್ ಫ್ಲಕ್ಸ್ ವಿಲ್ ಡಿಸ್ಟರ್ಬ್ ದ ಮೇನ್ ಫೀಲ್ಡ್ ಫ್ಲಕ್ಸ್. ಈ ಫೀಲ್ಡ್ ವೈಂಡಿಂಗ್ ಇಂದ ಬರ್ತಾ ಇದೆಯಲ್ಲ ಮ್ಯಾಗ್ನೆಟಿಕ್ ಫ್ಲಕ್ಸ್, ಆ ಫೀಲ್ಡ್ ವೈಂಡಿಂಗ್ ಇಂದ ಬರ್ತಾ ಇರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ಮೇಚರ್ ಇಂದ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿಸ್ಟರ್ಬ್ ಮಾಡ್ತಾ ಇದೆ. ಈ ಫೀಲ್ಡ್ ವೈಂಡಿಂಗ್ ಇಂದ ಬರ್ತಾ ಇರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಇದೆ, ಡಿಸ್ಟಾರ್ಟ್ ಮಾಡ್ತಾ ಇದೆ. ಆಕ್ಚುಲಿ ಇದು ಬರ್ಬೇಕು ನಮಗೆ. ಫೀಲ್ಡ್ ವೈಂಡಿಂಗ್ ಬರ್ಬೇಕು. ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಇದು ಕಾನ್ಸೆಪ್ಟ್. ಫೀಲ್ಡ್ ವೈಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ ಸೇರ್ಕೋಬೇಕು. ಆರ್ಮೇಚರ್ ಇರೋ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಲಿಂಕ್ ಮಾಡಬೇಕು, ಇಲ್ಲ ಕಟ್ ಮಾಡಬೇಕು. ಅವಾಗಲೇ EMF ಜನರೇಟ್ ಆಗೋದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಬರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಏನ್ ಮಾಡ್ತಾ ಇದೆ? ಟಾರ್ಗೆಟ್ ಮಾಡ್ತಾ ಇದೆ. ಇಲ್ಲಿ ಬರುವಂತ ಆರ್ಮೇಚರ್ ಏರ್ ಗ್ಯಾಪ್ ಮುಖಾಂತರ ಏನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರ್ತಾ ಇದೆ, ಏರ್ ಗ್ಯಾಪ್ ಮುಖಾಂತರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನ್ ಬರ್ತಾ ಇದೆ, ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೇ ಟಾರ್ಗೆಟ್ ಮಾಡ್ತಾ ಇದೆ, ರಿಡಕ್ಷನ್ ಮಾಡ್ತಾ ಇದೆ, ಡಿಸ್ಟರ್ಬ್ ಮಾಡ್ತಾ ಇದೆ. ಯಾವುದು? ಆರ್ಮೇಚರ್ ಫ್ಲಕ್ಸ್. ಈ ಆರ್ಮೇಚರ್ ಫ್ಲಕ್ಸ್ ಏನ್ ಜನರೇಟ್ ಆಗಿತ್ತು ಆರ್ಮೇಚರ್ ಅಲ್ಲಿ, ದಿಸ್ ಆರ್ಮೇಚರ್ ಫ್ಲಕ್ಸ್ ವಿಲ್ ಡಿಸ್ಟರ್ಬ್ ದ ಮೇನ್ ಫೀಲ್ಡ್ ಫ್ಲಕ್ಸ್. ಈ ಮೇನ್ ಫೀಲ್ಡ್ ಏನ್ ಬರ್ತಾ ಇದೆ, ಫೀಲ್ಡ್ ಫ್ಲಕ್ಸ್ ಏನಿದೆಯಲ್ಲ, ಫೀಲ್ಡ್ ವೈಂಡಿಂಗ್ ಅಲ್ಲಿ ಏನ್ ಫ್ಲಕ್ಸ್ ಬರ್ತಾ ಇದೆಲ್ಲ, ಆ ಫ್ಲಕ್ಸ್ ಬರೋ ಅಂತ ಡೆನ್ಸಿಟಿನೇ ಏನ್ ಮಾಡ್ತಾ ಇದೆ? ಕಮ್ಮಿ ಬರ್ತಾ ಇದೆ. ಕಮ್ಮಿ ಮಾಡ್ತಾ ಇದೆ ಅಂದ ತಕ್ಷಣ ವೋಲ್ಟೇಜ್ ಇಂಡ್ಯೂಸ್ ಆಗೋದು ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ಇನ್ ದ DC ಜನರೇಟರ್, ರೈಟ್? ಅದಕ್ಕೆ ಆರ್ಮೇಚರ್ ಫ್ಲಕ್ಸ್ ಏನ್ ಬರ್ತಾ ಇದೆ ಅದನ್ನ ನ್ಯೂಟ್ರಲೈಸ್ ಮಾಡ್ಬೇಕು. ಹೆಂಗ್ ನ್ಯೂಟ್ರಲೈಸ್ ಮಾಡಬೇಕು ಅನ್ನೋದನ್ನ ಆಮೇಲೆ ಮಾತಾಡೋಣ. ಫಸ್ಟ್ ಪ್ರಾಬ್ಲಮ್ ಚರ್ಚೆ ಮಾಡ್ಬೇಕು, ಆಮೇಲೆ ಸೊಲ್ಯೂಷನ್, ರೈಟ್? ಫಸ್ಟ್ ಕಾಯಿಲೆ ಏನು ಅನ್ನೋದು ಗೊತ್ತಾದ್ರೆ ಮೆಡಿಕೇಶನ್ ಕೊಡಬಹುದು. ಸಿಂಪಲ್ ಕಾನ್ಸೆಪ್ಟ್. ನಾನು ಏನ್ ಹೇಳ್ತಿರೋದಂದ್ರೆ, ಈ ಆರ್ಮೇಚರ್ ಫ್ಲಕ್ಸ್ ಏನ್ ಜನರೇಟ್ ಆಗ್ತಾ ಇದೆ ಆರ್ಮೇಚರ್ ಫ್ಲಕ್ಸ್ ಏನ್ ಜನರೇಟ್ ಆಗ್ತಾ ಇದೆ, ದಿಸ್ ಆರ್ಮೇಚರ್ ಫ್ಲಕ್ಸ್ ವಿಲ್ ಡಿಸ್ಟರ್ಬ್ ದ ಮೇನ್ ಫೀಲ್ಡ್ ಫ್ಲಕ್ಸ್. ಡಿಸ್ಟರ್ಬ್ ಮಾಡ್ತಾ ಇದೆ. ಬರ್ತಾ ಇರುವಂತ ಏರ್ ಗ್ಯಾಪ್ ಮುಖಾಂತರ ಬರ್ತಾ ಇರುವಂತ ಮೇನ್ ಫೀಲ್ಡ್ ಫ್ಲಕ್ಸ್ಗೆ ಈ ಫೀಲ್ಡ್ ಫ್ಲಕ್ಸ್ ಏನ್ ಬರ್ತಾ ಇದೆ, ಫೀಲ್ಡ್ ವೈಂಡಿಂಗ್ ಇಂದ ಏನ್ ಬರ್ತಾ ಇದೆ ಫೀಲ್ಡ್ ವೈಂಡಿಂಗ್ ಇಂದ ಏನ್ ಏರ್ ಗ್ಯಾಪ್ ಮುಖಾಂತರ ಫೀಲ್ಡ್ ಫ್ಲಕ್ಸ್ ಬರ್ತಾ ಇದೆ ಅಂತ ಫೀಲ್ಡ್ ಫ್ಲಕ್ಸಿಗೆ ಈ ಆರ್ಮೇಚರ್ ಫ್ಲಕ್ಸ್ ಕೌಂಟರ್ ಕೊಡ್ತಾ ಇದೆ. ಅಂದ್ರೆ ಡಿಸ್ಟರ್ಬ್ ಮಾಡ್ತಾ ಇದೆ, ರಿಡ್ಯೂಸ್ ಮಾಡ್ತಾ ಇದೆ. ಬರ್ತಾ ಇರುವಂತ ಏರ್ ಗ್ಯಾಪ್ ಮುಖಾಂತರ ಬರ್ತಾ ಇರುವಂತ ಫ್ಲಕ್ಸೇ ಕಡಿಮೆ ಆಯ್ತು ಅಂದ್ರೆ ವೋಲ್ಟೇಜ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಫ್ಲಕ್ಸ್ ಲಿಂಕ್ ಆಗೋದು ಏನಾಯ್ತು? ಆರ್ಮೇಚರ್ಗೆ ಕಮ್ಮಿ ಆಯ್ತು. ಅಲ್ಲಿ ವೋಲ್ಟೇಜ್ ಇಂಡ್ಯೂಸ್ ಏನಾಯ್ತು? ಕಮ್ಮಿ ಆಯ್ತು. ದಿಸ್ ಇಸ್ ದ ಕಾನ್ಸೆಪ್ಟ್ ವಿ ಹ್ಯಾವ್ ಫೇಸಿಂಗ್ ಇನ್ ದ DC ಜನರೇಟರ್. ದಟ್ ಈಸ್ ಕಾಲ್ಡ್, ಇದನ್ನೇ ನಾವು ಆರ್ಮೇಚರ್ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಆರ್ಮೇಚರ್ ರಿಯಾಕ್ಷನ್. ಇದು ಸಮಸ್ಯೆ ಯಾವಾಗ ಅಂತಂದ್ರೆ, when the generator is driving a load. ನೀವು ಯಾವಾಗ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡ್ತೀರಿ, ಆರ್ಮೇಚರ್ ರಿಯಾಕ್ಷನ್ ಅನ್ನೋದು ಉದ್ಭವ ಆಗುತ್ತೆ. ತಲೆ ಒಡೆ ಇಟ್ಕೋಬೇಕು. ಯಾವಾಗ ಜನರೇಟರ್ಗೆ ಲೋಡ್ ಅನ್ನ ಕನೆಕ್ಟ್ ಮಾಡ್ತೀರಿ, then there is a problem. That is called armature reaction. ತಲೆ ಒಡೆ ಇಟ್ಕೋಬೇಕು. ಜನರೇಟರ್ is connected to the load. ಲೋಡ್ ಕನೆಕ್ಟ್ ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ, ಯಾಕಂದ್ರೆ ಇಲ್ಲಿ ಕರೆಂಟ್ ಹರಿಯಲ್ಲ. ನೀವು ಲೋಡ್ ಕನೆಕ್ಟ್ ಮಾಡಲಿಲ್ಲ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್, ಇಫ್ ದೇರ್ ಇಸ್ ನೋ ಲೋಡ್ ಯಾವುದೇ ಲೋಡ್ ಇಲ್ಲ ಅಂದ್ರೆ
ಇಲ್ಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಹಂಗೆ ಇರುತ್ತೆ, ಕರೆಂಟ್ ಅನ್ನ ದಬ್ಬಲ್ಲ. ಯಾಕಂದ್ರೆ ಕರೆಂಟ್ ಯಾವಾಗ ದಬ್ಬೋದು? ಲೋಡ್ ಕನೆಕ್ಟ್ ಮಾಡಿದಾಗ. ಇಲ್ಲಿ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಲಿಲ್ಲ ಅಂದ್ರೆ ಫ್ಲಕ್ಸೇ ಜನರೇಟ್ ಆಗಲ್ಲ, ಅಲ್ಲಿ ಆರ್ಮೇಚರ್ ಫ್ಲಕ್ಸ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ. ಇಲ್ಲಿ ಲೋಡ್ ಕನೆಕ್ಟ್ ಮಾಡಿರೋದ್ರಿಂದ ಆರ್ಮೇಚರ್ ಅಲ್ಲಿ ಇರುವಂತ ಇಂಡ್ಯೂಸ್ಡ್ ವೋಲ್ಟೇಜು ಕರೆಂಟ್ ಅನ್ನ ದಬ್ತಾ ಇದೆ. ಅಲ್ಲಿಗೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಕ್ಕೆ ಸ್ಟಾರ್ಟ್ ಆಯ್ತು. ಯಾವಾಗ ಕರೆಂಟ್ ವೈಂಡಿಂಗ್ಸಿಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಜನರೇಟ್ ಆಯ್ತು. ಅದಕ್ಕೆ ಆರ್ಮೇಚರ್ ಫ್ಲಕ್ಸ್ ಅಂತ ಕರೀತೀವಿ. ಸುಮ್ಮನೆ ಇರುತ್ತೆ ಆರ್ಮೇಚರ್ ಫ್ಲಕ್ಸ್ ಇಲ್ಲ, ಬರ್ತಾ ಇರುವಂತ ಏರ್ ಗ್ಯಾಪ್ ಮುಖಾಂತರ ಬರ್ತಾ ಇರುವಂತ ಫೀಲ್ಡ್ ವೈಂಡಿಂಗ್ ಅಲ್ಲಿರೋ ಫ್ಲಕ್ಸ್ ಅನ್ನ ಏನ್ ಮಾಡ್ತಾ ಬರುತ್ತೆ? ಡಿಸ್ಟರ್ಬ್ ಮಾಡ್ತಾ ಬರುತ್ತೆ, ಕೌಂಟರ್ ಕೊಡಕ್ ಸ್ಟಾರ್ಟ್ ಆಗುತ್ತೆ, ಟಾರ್ಗೆಟ್ ಮಾಡ್ತಾ ಬರುತ್ತೆ. ಆ ಫೀಲ್ಡ್ ವೈಂಡಿಂಗ್ ಅಲ್ಲಿರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ರೆಡ್ಯೂಸ್ ಆಯ್ತು ಅಂದ್ರೆ, ಫೀಲ್ಡ್ ವೈಂಡಿಂಗ್ ಅಲ್ಲಿರೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ರೆಡ್ಯೂಸ್ ಆಯ್ತು ಅಂದ್ರೆ ಹೋಗುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ಮೇಚರ್ಗೆ ಕಡಿಮೆ ಆಯ್ತು. ಯಾವಾಗ ಲಿಂಕ್ ಆಗೋದು ಕಡಿಮೆ ಆಯ್ತು ಮ್ಯಾಗ್ನೆಟಿಕ್ ಫ್ಲಕ್ಸ್, ವೋಲ್ಟೇಜ್ ಇಂಡ್ಯೂಸ್ಡ್ ಏನಾಗ್ತಾ ಬಂತು? ಕಮ್ಮಿ ಆಗ್ತಾ ಬರುತ್ತೆ. ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ಇನ್ ದ ಡಿ ಸಿ ಜನರೇಟರ್. ಸಿಂಪಲ್ ಕಾನ್ಸೆಪ್ಟ್. ಇದನ್ನ ಡೈರೆಕ್ಟ್ ಆಗಿ ಬರೋದ್ರೆ ಆಯ್ತು. ಇಷ್ಟ ಅರ್ಥ ಆಯ್ತಲ್ವಾ? ಇಷ್ಟು ತಲೆ ಹೊಡೆ ಇಟ್ಕೊಂಡ್ರೆ ಆಯ್ತು. ಇದನ್ನ ಇಂಗ್ಲೀಷಲ್ಲಿ ಹೇಳ್ರಿ ನೀವು ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್. ಇಫ್ ದ ಡಿಸಿ ಜನರೇಟರ್, if the DC generator is connecting to the load, if the DC generator is connecting to the load, the induced EMF in the armature will drive current to the load. ಹೌದಾ? ಈಗ ಏನು ಆರ್ಮೇಚರ್ ಅಲ್ಲಿ ಇರುವಂತ ವೋಲ್ಟೇಜ್ ಏನಿದೆ, ಆ ವೋಲ್ಟೇಜ್ ಎಲ್ಲಿಗೆ ಹೋಗ್ಬೇಕು? ಈಗ ಲೋಡಿಗೆ ಹೋಗ್ಲೇಬೇಕು. ವೆರಿ ಸಿಂಪಲ್, ರೈಟ್? ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ದ ಆರ್ಮೇಚರ್ ವಿಲ್ ಡ್ರೈವ್ ಕರೆಂಟ್ ಟು ದ ಲೋಡ್. ಹೌದಾ? ಲೋಡಿಗೆ ಹೋಗ್ಬೇಕು. ಹೌದಾ? ಕಾನ್ಸೆಪ್ಟ್ ಅಷ್ಟೇ. ಯಾವಾಗ ಲೋಡ್ ಕನೆಕ್ಟ್ ಮಾಡ್ತೀರಿ ಅಂದ್ರೆ ಲೋಡಿಗೆ ಕರೆಂಟ್ ಹೋಗ್ಲೇಬೇಕು. ಆ ಕರೆಂಟ್ ಯಾರು ದಬ್ಬೋರು? ವೋಲ್ಟೇಜ್ ದಬ್ಬೋರು. ವೋಲ್ಟೇಜ್ ಎಲ್ಲಿದೆ? ಆರ್ಮೇಚರ್ ಅಲ್ಲಿ ಇದೆ. ಆರ್ಮೇಚರ್ ಅಲ್ಲಿ ವೋಲ್ಟೇಜ್ ಇದೆ, ವೋಲ್ಟೇಜ್ ಕರೆಂಟ್ ದಬ್ತಾ ಇದೆ ಅಂದ್ರೆ ಆರ್ಮೇಚರ್ ಕರೆಂಟ್ ಹರಿತಾ ಇರ್ತಾನೆ. ದಟ್ ಈಸ್ ಅ ಮೇಜರ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ಇನ್ ದ ಡಿಸಿ ಜನರೇಟರ್. ಅದನ್ನೇ ನಾನು ಹೇಳ್ತಾ ಇರೋದು. ಡಿಸಿ ಜನರೇಟರ್ ಇಸ್ ಕನೆಕ್ಟೆಡ್ ಟು ದ ಲೋಡ್. When the DC generator is connected to the load, the induced EMF in the armature will drive current to the load. Will drive current to the load. Hence, current is flowing to the armature. Armature ಅಲ್ಲಿ ಏನು ಹರಿತಾ ಇದೆ? ಕರೆಂಟ್ ಹರಿತಾ ಇದೆ. When the current is flowing to the armature winding, what will produce? Magnetic flux will be produced. This magnetic flux is called armature flux. This armature flux will disturb the main field flux. ಡಿಸ್ಟರ್ಬ್ ಮಾಡ್ತಾ ಇದೆ, ಡಿಸ್ಟಾರ್ಟ್ ಮಾಡ್ತಾ ಇದೆ, ಟಾರ್ಗೆಟ್ ಮಾಡ್ತಾ ಇದೆ, ಕೌಂಟರ್ ಕೊಡ್ತಾ ಇದೆ. ಯಾರಿಗೆ? ಈ ಫೀಲ್ಡ್ ವೈಂಡಿಂಗ್ ಅಲ್ಲಿ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಒಳಗಡೆ ಹೋಗ್ತಾ ಇದೆಲ್ಲ, ಆ ಏರ್ ಗ್ಯಾಪ್ ಇಂದ ಬರ್ತಾ ಇರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಇದೆ, ಡಿಸ್ಟಾರ್ಟ್ ಮಾಡ್ತಾ ಇದೆ, ಕಮ್ಮಿ ಮಾಡಕ್ಕೆ ನೋಡ್ತಾ ಇದೆ. ಯಾವುದು? ಆರ್ಮೇಚರ್ ಫ್ಲಕ್ಸ್. ಈ ಎನಿಮಿ ಇದೆಲ್ಲ ಆರ್ಮೇಚರ್ ಫ್ಲಕ್ಸ್. This enemy armature flux will distort the main field flux. Main field flux ನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಆ ಮೇನ್ ಫೀಲ್ಡ್ ಫ್ಲಕ್ಸ್ ಕಡಿಮೆ ಆಯ್ತು ಅಂದ್ರೆ ವೋಲ್ಟೇಜ್ ಇಂಡ್ಯೂಸ್ ಆಗೋದು ಏನಾಗುತ್ತೆ? ಕಡಿಮೆ ಆಗುತ್ತೆ. ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ಇನ್ ದ ಡಿಸಿ ಜನರೇಟರ್. ಇದಿಷ್ಟು ನೀವು ತಲೆ ಹೊಡೆ ಇಟ್ಕೋಬೇಕು. ಇದನ್ನ ನಾನು ಹೇಳಿದ್ದು. ಇಫ್ ದ ಜನರೇಟರ್ ಈಸ್ ಕನೆಕ್ಟೆಡ್ ಟು ದ ಲೋಡ್. ಲೋಡ್ ಕನೆಕ್ಟ್ ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಲೋಡ್ ಕನೆಕ್ಟ್ ಮಾಡಿದ್ವಿ ಅಂದ್ರೆ ವಿ ಆರ್ ಫೇಸಿಂಗ್ ಪ್ರಾಬ್ಲಮ್. ಕನೆಕ್ಟ್ ಮಾಡಲೇಬೇಕು. ಯಾಕಂದ್ರೆ ಜನರೇಟರ್ ಬಳಕೆ ಮಾಡ್ತಿರೋದೇನು? ಲೋಡಿಗೆ ಕರೆಂಟ್ ಬೇಕು ಅನ್ನೋ ಉದ್ದೇಶಕ್ಕೆ, ಅಥವಾ ಲೋಡಿಗೆ ಸಪ್ಲೈ ಬೇಕು ಅನ್ನೋ ಉದ್ದೇಶಕ್ಕೆ. ಹೌದಾ? ಇಫ್ ದ ಜನರೇಟರ್ ಇಸ್ ಕನೆಕ್ಟೆಡ್ ಟು ದ ಲೋಡ್, ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ದ ಆರ್ಮೇಚರ್, ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ದ ಆರ್ಮೇಚರ್ ವಿಲ್ ಡ್ರೈವ್ ಕರೆಂಟ್ ಟು ದ ಲೋಡ್. ಲೋಡಿಗೆ ಹೋಗ್ತಾ ಇದೆ. ಹೆನ್ಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಆರ್ಮೇಚರ್. ಈಗ ಆರ್ಮೇಚರ್ ಅಲ್ಲಿ ಇರುವಂತ ವೋಲ್ಟೇಜು ಕರೆಂಟ್ ಅನ್ನು ಎಲ್ಲಿಗೆ ದಬ್ತಾ ಇದೆ? ಲೋಡಿಗೆ ದಬ್ತಾ ಇದೆ. ಕರೆಂಟ್ ಲೋಡಿಗೆ ದಬ್ತಾ ಇದೆ ಅಂದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂತ ಅರ್ಥ ಅಲ್ವಾ? ಎನ್ಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಆರ್ಮೇಚರ್. ಕರೆಂಟ್ ಆರ್ಮೇಚರ್ ಅಲ್ಲಿ ಹರಿತಾ ಇದೆ ಅಂದ್ರೆ ವಾಟ್ ವಿಲ್ ಪ್ರೊಡ್ಯೂಸಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಂತ ಕರೆದಿ? ಆರ್ಮೇಚರ್ ಫ್ಲಕ್ಸ್ ಅಂತ ಕರೆದಿ. ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಕಾಲ್ಡ್ ಆರ್ಮೇಚರ್ ಫ್ಲಕ್ಸ್ ಅಂತ ಕರೆದಿ. ಈ ಆರ್ಮೇಚರ್ ಫ್ಲಕ್ಸ್ ಸುಮ್ಮನೆ ಇರುತ್ತಾ? ಇಲ್ಲ. ದಿಸ್ ಆರ್ಮೇಚರ್ ಫ್ಲಕ್ಸ್ ವಿಲ್ ಡಿಸ್ಟರ್ಬ್ ದ This armature flux will disturb the main field flux. Will disturb the main field flux. ಈ ಏರ್ ಗ್ಯಾಪ್ ಮುಖಾಂತರ ಏನ್ ಬರ್ತಾ ಇದೆ ಫೀಲ್ಡ್ ಫ್ಲಕ್ಸ್, ಈ ಫೀಲ್ಡ್ ಫ್ಲಕ್ಸ್ ಅನ್ನೇ ಏನ್ ಮಾಡ್ತಾ ಬರುತ್ತೆ? ಅಟ್ಯಾಕ್ ಮಾಡ್ತಾ ಬರುತ್ತೆ. ಅಟ್ಯಾಕ್ ಮಾಡ್ತಾ ಬರುತ್ತೆ. ಈ ಆರ್ಮೇಚರ್ ಫ್ಲಕ್ಸ್ ಫೀಲ್ಡ್ ಫ್ಲಕ್ಸ್ ಅನ್ನ ಅಟ್ಯಾಕ್ ಮಾಡುತ್ತೆ. ಯಾವಾಗ ಫೀಲ್ಡ್ ಫ್ಲಕ್ಸ್ ಕಡಿಮೆ ಆಗ್ತಾ ಬಂತು, ಆರ್ಮೇಚರ್ ಅಲ್ಲಿ ಇಂಡ್ಯೂಸ್ ಆಗುವಂತ ವೋಲ್ಟೇಜ್ ಏನಾಗುತ್ತೆ? ಕಮ್ಮಿ ಆಗ್ತಾ ಬರುತ್ತೆ. ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ಆರ್ಮೇಚರ್ ರಿಯಾಕ್ಷನ್. ಇದು ಅರ್ಥ ಆಯ್ತಾ? ಇಷ್ಟು ಅರ್ಥ ಮಾಡ್ಕೋಬೇಕು. ಇದನ್ನ ಬರೆಯೋದು ಬೇಡ. ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಬರೆದೆ. ನಾನು ಹೇಳ್ತೀನಿ ಯಾವ್ದನ್ನು ಬರೀಬೇಕು ಅಂತ. ಫಸ್ಟ್ ಇಷ್ಟನ್ನು ಬರೀಬೇಕು. ನೋಡಿ, ನಾನು ಸೆಂಟೆನ್ಸ್ ಬರೆದ್ಬಿಡ್ತೀನಿ. ಇಫ್ ದ generator
if the generator is connected to the load, ಲೋಡಿಗೆ ಕನೆಕ್ಟ್ ಮಾಡಿದೀನಿ. ಈಗ ಏನಾಗುತ್ತೆ, ಆರ್ಮೇಚರ್ ಅಲ್ಲಿ ಇಂಡ್ಯೂಸ್ ಆಗಿರುವಂತ ವೋಲ್ಟೇಜ್ ಕರೆಂಟ್ ಅನ್ನ ದಬ್ಬತ್ತೆ, ಡ್ರೈವ್ ಮಾಡತ್ತೆ. ಎಲ್ಲಿಗೆ? ಲೋಡಿಗೆ. ಬರಿಬೇಕು ನೆಕ್ಸ್ಟ್. ಇಫ್ ದ ಜನರೇಟರ್ ಇಸ್ ಕನೆಕ್ಟೆಡ್ ಟು ದ ಲೋಡ್, ದ ಇಂಡ್ಯೂಸ್ಡ್ EMF in the armature, will drive a current to the load. Simple concept, right? ನಾನು ಹೇಳಿದ ಅರ್ಥ ಏನಂದ್ರೆ, ಈಗ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿದ್ದೀನಿ, ಆರ್ಮೇಚರ್ ಅಲ್ಲಿ ಉದ್ಭವ ಆಗಿರುವಂತ ವೋಲ್ಟೇಜ್ ಕರೆಂಟ್ ಅನ್ನ ದಬ್ತು. ಎಲ್ಲಿಗೆ? ಲೋಡಿಗೆ ಕರೆಂಟ್ ಹರಿತಾ ಇದೆ ಅಂದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂತ ಅರ್ಥ ಅಲ್ವಾ? ಸಿಂಪಲ್ ಕಾನ್ಸೆಪ್ಟ್. ಆರ್ಮೇಚರ್ ಏನ್ ಸುತ್ತಿದ್ದೀರಪ್ಪ? ವೈಂಡಿಂಗ್ ಸುತ್ತಿದ್ದೀರಿ. ವೈಂಡಿಂಗಿಗೆ ಕರೆಂಟ್ ಹೋಯ್ತು ಅಂದ್ರೆ ವಾಟ್ ವಿಲ್ ಪ್ರೊಡ್ಯೂಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಂತ ಹೆಸರು ಕೊಟ್ರಿ? ಆರ್ಮೇಚರ್ ಫ್ಲಕ್ಸ್. ಆರ್ಮೇಚರ್ ಫ್ಲಕ್ಸ್ ಅನ್ನೋ ಸುಮ್ಮನೆ ಇರುತ್ತೆ, ಅದೊಂದು ಎನಿಮಿ. ಹೌದಾ? ದಟ್ ಆರ್ಮೇಚರ್ ಫ್ಲಕ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ, ಫೀಲ್ಡ್ ವೈಂಡಿಂಗ್ ಇಂದ ಬರ್ತಾ ಇರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಡೆನ್ಸಿಟಿನ ಏನ್ ಮಾಡ್ತಾ ಬರ್ತಾ ಇದೆ? ಕಮ್ಮಿ ಮಾಡ್ತಾ ಬರುತ್ತೆ. ಆ ಆರ್ಮೇಚರ್ ಫ್ಲಕ್ಸ್ ಕೌಂಟರ್ ಕೊಡ್ತಾ ಇದೆ. ಯಾರಿಗೆ? ಫೀಲ್ಡ್ ವೈಂಡಿಂಗ್ ಅಲ್ಲಿ ಜನರೇಟ್ ಆಗಿರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್. ಯಾವಾಗ ಫೀಲ್ಡ್ ವೈಂಡಿಂಗ್ ಅಲ್ಲಿ ಬರ್ತಾ ಇರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೌಂಟರ್ ಕೊಡಕ್ ಸ್ಟಾರ್ಟ್ ಆಯ್ತು, ಬರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ಮೇಚರ್ಗೆ ಕಮ್ಮಿ ಆಯ್ತು. ಕಮ್ಮಿ ಆದ ತಕ್ಷಣ ವೋಲ್ಟೇಜ್ ಇಂಡ್ಯೂಸ್ ಆಗೋದು ಏನಾಗುತ್ತೆ? ಕಮ್ಮಿ ಆಗುತ್ತೆ. ದಿಸ್ ಪ್ರಾಬ್ಲಮ್ ಏನಂತ ಕರಿತಾ ಇದೀವಿ ನಾವು? ಆರ್ಮೇಚರ್ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಬರೋದ್ರೆ, ಇಫ್ ದ ಜನರೇಟರ್ ಇಸ್ ಕನೆಕ್ಟೆಡ್ ಟು ದ ಲೋಡ್, ದ ಇಂಡ್ಯೂಸ್ಡ್ EMF in the armature will drive a current to the load. Hence current is flowing in the armature conductors ಅಥವಾ ಆರ್ಮೇಚರ್ ವೈಂಡಿಂಗ್. ಆರ್ಮೇಚರ್ ವೈಂಡಿಂಗ್ ಅಲ್ಲಿ ಏನು ಹೋಗ್ತಾ ಇದೆ? ಈಗ ಕರೆಂಟ್ ಹೋಗ್ತಾ ಇದೆ. ಗೊತ್ತಾಯ್ತು ನಿಮ್ಗೆ? ಯಾವುದೇ ಒಂದು ವೈಂಡಿಂಗಿಗೆ ಕರೆಂಟ್ ಅನ್ನ ಅಪ್ಲೈ ಮಾಡಿದ್ರೆ ವಾಟ್ ವಿಲ್ ಪ್ರೊಡ್ಯೂಸಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಹೌದಾ? ಹೆನ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. This flux is called ಅಂತ ಬರೀರಿ. This flux is called ಏನಂತ ಹೆಸರಿಟ್ಟಿವಿ? ಅದಕ್ಕೆ ಆರ್ಮೇಚರ್ ಫ್ಲಕ್ಸ್. ಈ ಫ್ಲಕ್ಸ್ ಏನಂತ ಹೆಸರಿಟ್ಟಿವಿ ನಾವು? ಆರ್ಮೇಚರ್ ಫ್ಲಕ್ಸ್. ಯಾಕೆ ಇದಕ್ಕೆ ಆರ್ಮೇಚರ್ ಫ್ಲಕ್ಸ್ ಅಂತ ಇಟ್ಟೆ ನಾನು? ವೆರಿ ಸಿಂಪಲ್ ಕಾನ್ಸೆಪ್ಟ್. ಆರ್ಮೇಚರ್ ಅಲ್ಲಿ ಇಂಡ್ಯೂಸ್ ಆಗಿರೋ ಫ್ಲಕ್ಸ್ ಗೆ ಆರ್ಮೇಚರ್ ಫ್ಲಕ್ಸ್ ಅಂತ ಕರೀತಾರೆ. ಸಿಂಪಲ್ ಕಾನ್ಸೆಪ್ಟ್. ದಿಸ್ ಫ್ಲಕ್ಸ್ ಇಸ್ ಕಾಲ್ಡ್ ಆರ್ಮೇಚರ್ ಫ್ಲಕ್ಸ್. ಈ ಆರ್ಮೇಚರ್ ಫ್ಲಕ್ಸ್ ಸುಮ್ಮನಿರುತ್ತಾ? ಹೇಳ್ತಾ ಇದ್ದೀನಿ, ಈ ಆರ್ಮೇಚರ್ ಫ್ಲಕ್ಸ್ ಸುಮ್ಮನಿರಲ್ಲ. ಇದೊಂದು ಎನಿಮಿ. ಇದು ಅರ್ಥ ಆಯ್ತಾ? ಸೊ ಈ ವೈರಿ ಏನ್ ಮಾಡ್ತಾ ಇದೆ? ಆರ್ಮೇಚರ್ ಫ್ಲಕ್ಸ್ ಬರ್ತಾ ಅದ್ರ ಪಾಡಿಗೆ ತಾನು ಜನರೇಟ್ ಆಗ್ತಾ ಇತ್ತು. ಹೌದಾ? ಫೀಲ್ಡ್ ವೈಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ತನ್ನ ಪಾಡಿಗೆ ತಾನು ಜನರೇಟ್ ಆಗ್ತಾ ಇತ್ತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಏನ್ ಮಾಡ್ತಾ ಇದೆ? ಟಾರ್ಗೆಟ್ ಮಾಡ್ತಾ ಇದೆ. ಬರ್ತಾ ಇರೋಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಬರ್ತಾ ಇರೋಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಇದು ಟಾರ್ಗೆಟ್ ಮಾಡಿದ ತಕ್ಷಣನೇ ಆಟೋಮೆಟಿಕಲಿ ಹೋಗುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮ್ಮಿ ಆಯ್ತು. ಆಟೋಮೆಟಿಕಲಿ ಆರ್ಮೇಚರ್ ಅಲ್ಲಿ ಇಂಡ್ಯೂಸ್ ಆಗುವಂತ ವೋಲ್ಟೇಜ್ ಏನಾಗುತ್ತೆ? ಈ ಪ್ರಾಬ್ಲಮ್ಗೆ ಆರ್ಮೇಚರ್ ರಿಯಾಕ್ಷನ್ ಅಂತ ಕರೀತೀವಿ. ದಿಸ್ ಆರ್ಮೇಚರ್ ಫ್ಲಕ್ಸ್ will disturb the main field flux. ಅಥವಾ ಡೈರೆಕ್ಟ್ ಫೀಲ್ಡ್ ಫ್ಲಕ್ಸ್ ಅಂತಾನು ಬರೀ, ನೋ ಪ್ರಾಬ್ಲಮ್. ಮೇನ್ ಅಂತ ಗೊತ್ತಾಗಿದೆ, ಡೈರೆಕ್ಟ್ ಬರೀ, ನೋ ಪ್ರಾಬ್ಲಮ್. ದ ಆರ್ಮೇಚರ್ ಫ್ಲಕ್ಸ್ ವಿಲ್ ಡಿಸ್ಟರ್ಬ್ ದ ಫೀಲ್ಡ್ ಫ್ಲಕ್ಸ್. ಡಿಸ್ಟರ್ಬ್ಡ್ ಅಂದ್ರೆ ಏನು? ಅದನ್ನ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಾ ಇದೆ, ಅಥವಾ ಟಾರ್ಗೆಟ್ ಮಾಡ್ತಾ ಇದೆ, ಅಥವಾ ಕೌಂಟರ್ ಕೊಡ್ತಾ ಇದೆ ಅಂತಾನೆ ಅನ್ಕೊಳ್ಳಿ. ರಿಡಕ್ಷನ್ ಮಾಡ್ತಾ ಇದೆ ಅಂತಾನೆ ಅನ್ಕೊಳ್ಳಿ. ದಿಸ್ ಆರ್ಮೇಚರ್ ಫ್ಲಕ್ಸ್ ವಿಲ್ ಡಿಸ್ಟರ್ಬ್ ದ ಫೀಲ್ಡ್ ಫ್ಲಕ್ಸ್. ಇದಕ್ಕೆ ಏನಂತ ಕರಿತೀವಿ ನಾವು? ಹೆನ್ಸ್ ಇಟ್ ಈಸ್ ಕಾಲ್ಡ್. ಇದಕ್ಕೆ ಏನಂತ ಕರಿತೀವಿ ನಾವು? ಇಟ್ ಈಸ್ ಕಾಲ್ಡ್ ಆರ್ಮೇಚರ್ ರಿಯಾಕ್ಷನ್. ಇದಕ್ಕೆ ಏನಂತ ಕರಿತೀವಿ? ಆರ್ಮೇಚರ್ ರಿಯಾಕ್ಷನ್. ಇದನ್ನೇ ನಾವು ಆರ್ಮೇಚರ್ ರಿಯಾಕ್ಷನ್ ಅಂತ ಕರೀತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಆರ್ಮೇಚರ್ ರಿಯಾಕ್ಷನ್. ಇದನ್ನೇ ನಾವು ಆರ್ಮೇಚರ್ ರಿಯಾಕ್ಷನ್ ಅಂತ ಕರೆಯೋದು. ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ದ ಜನರೇಟರ್ ಇಸ್ ಕನೆಕ್ಟೆಡ್ ಟು ದ ಲೋಡ್, ನೀವು ಲೋಡಿಗೆ ಕನೆಕ್ಟ್ ಮಾಡಿದಿರಿ ಅನ್ಕೊಳ್ಳಿ ಜನರೇಟರ್ನ. ದ ಇಂಡ್ಯೂಸ್ಡ್ EMF ಇನ್ ದ ಆರ್ಮೇಚರ್, ಆರ್ಮೇಚರ್ ಅಲ್ಲಿರುವಂತಹ ವೋಲ್ಟೇಜ್ ಕರೆಂಟ್ ಅನ್ನ ದಬ್ತು.
ವಿಲ್ ಡ್ರೈವ್ ಎ ಕರೆಂಟ್ ಟು ದ ಲೋಡ್. ಎಲ್ಲಿ ಕಳಿಸ್ತಾ ಇದೆ? ಲೋಡಿಗೆ ಕಳಿಸ್ತಾ ಇದೆ. ಕರೆಂಟು ಲೋಡಿಗೆ ಹೋಗ್ತಾ ಇದೆ ಅಂದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಇದೆ ಅಂತ ಅರ್ಥ ಅಲ್ವಾ? ಅಲ್ಲಿಗೆ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್. ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ. ಆರ್ಮೇಚರ್ ಅಲ್ಲಿರೋ ಕಂಡಕ್ಟರ್ಗೆ ಕರೆಂಟ್ ಹರಿದ್ರೆ ಏನ್ ಜನರೇಟ್ ಆಗುತ್ತೆ ಗೊತ್ತೈತೆ ನಿಮ್ಗೆ? ಯಾವುದೇ ಒಂದು ವೈಂಡಿಂಗಿಗೆ ಕರೆಂಟ್ ಅನ್ನ ದಬ್ಬಿದಾಗ ಏನಾಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಬಂತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಂತ ಹೆಸರಿಟ್ವಿ? ಆರ್ಮೇಚರ್ ಫ್ಲಕ್ಸ್ ಅಂತ ಕರೆದ್ವಿ. ಈ ಆರ್ಮೇಚರ್ ಫ್ಲಕ್ಸ್ ಇದೆಲ್ಲ ಇದು ಉದ್ಭವ ಆಗ್ಬಾರ್ದು, ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಏನ್ ಮಾಡ್ತಾ ಇದೆ ಪ್ರಾಬ್ಲಮ್ ಅಂದ್ರೆ, ಈ ಆರ್ಮೇಚರ್ ಫ್ಲಕ್ಸು ಏರ್ ಗ್ಯಾಪ್ ಮುಖಾಂತರ ಬರ್ತಿದ್ದ ಫೀಲ್ಡ್ ಫ್ಲಕ್ಸ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಇದೆ, ಕೌಂಟರ್ ಕೊಡ್ತಾ ಇದೆ, ಟಾರ್ಗೆಟ್ ಮಾಡ್ತಾ ಇದೆ. ಅಲ್ಲಿಗೆ ಫೀಲ್ಡ್ ಫ್ಲಕ್ಸ್ ಬರೋದೇನಾಗೋಯ್ತು? ಕಮ್ಮಿ ಆಯ್ತು. ಏರ್ ಗ್ಯಾಪ್ ಮುಖಾಂತರ ಬರ್ತಿದ್ದ ಫೀಲ್ಡ್ ಫ್ಲಕ್ಸ್ ಏನಾಯ್ತು? ಕಮ್ಮಿ ಆಯ್ತು. ಆರ್ಮೇಚರ್ಗೆ ಲಿಂಕ್ ಆಗೋ ಫೀಲ್ಡ್ ಫ್ಲಕ್ಸ್ ಕಮ್ಮಿ ಆದ ತಕ್ಷಣ ವೋಲ್ಟೇಜ್ ಇಂಡ್ಯೂಸ್ ಆಗೋದು ಏನಾಗುತ್ತೆ? ಕಮ್ಮಿ ಆಗುತ್ತೆ. ದಿಸ್ ಪ್ರಾಬ್ಲಮ್ ನಾವೇನಂತ ಕರಿತಾ ಇದೀವಿ? ಆರ್ಮೇಚರ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ. ದಿಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ರೈಟ್? ಇಷ್ಟೇ ಬರೆದ್ರೆ ಆಗಲ್ಲ. ಇದನ್ನ ಬ್ರೀಫ್ ಆಗಿ ಹೇಳ್ಬೇಕು. ಯಾಕಂದ್ರೆ ಆರ್ಮೇಚರ್ ರಿಯಾಕ್ಷನ್ 10 ಮಾರ್ಕ್ಸಿಗೆ ಕೇಳ್ತಾನೆ ಅಥವಾ 7 ಮಾರ್ಕ್ಸಿಗೆ ಕೇಳ್ತಾನೆ. ನಾವೇನ್ ಮಾಡ್ತಾ ಬರೋಣ, ಒಂದೊಂದು ಎಕ್ಸಾಂಪಲ್ ತಗೊಂತ ಬರೋಣ. ಬಹಳ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಒಂದೊಂದು ಎಕ್ಸಾಂಪಲ್ಸ್ ತಗೊಂತ ಬರೋಣ. ಸಮ್ ಪ್ಯಾರಾಮೀಟರ್ಗಳು ಬರ್ತಾವೆ ಆರ್ಮೇಚರ್ ರಿಯಾಕ್ಷನ್ ಅಲ್ಲಿ, ಅದನ್ನ ಹೇಳ್ತಾ ಬರೋಣ. ಫಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ಮೇಚರ್ ರಿಯಾಕ್ಷನ್ ಅನ್ನೋದು ಗೊತ್ತಾಗಬೇಕು. ಅದನ್ನ ನೀಟಾಗಿ ನಾನು ಹೇಳಿದ್ದೀನಿ, ಆಯ್ತಾ? ನೆಕ್ಸ್ಟ್ ಇದೇ ಕಂಟಿನ್ಯೂ ಮಾಡ್ತೀನಿ. ಸೊ ಐ ಆಮ್ ಟೇಕಿಂಗ್ ಅನ್ ಎಕ್ಸಾಂಪಲ್. ಬರೀ ಆರ್ಮೇಚರ್ ರಿಯಾಕ್ಷನ್ ಅಂತ ಡೆಫಿನಿಷನ್ ಬರೆದ್ರೆ ಆಗಲ್ಲ. ಸಮ್ ಬ್ರೀಫ್ ಆಗಿ ಎಲಾಂಗೇಟ್ ಮಾಡಲೇಬೇಕು. ಅದನ್ನ ಬ್ರೀಫ್ ಆಗಿ ಹೇಳಬೇಕು. ಯಾಕೆಂದ್ರೆ 7 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಸುಮ್ಮನೆ ಕೊಡಲ್ಲ. ಸೊ ನೀಟಾಗಿ ಎಲಾಂಗೇಟ್ ಮಾಡ್ತಾ ಹೇಳಿ. ಅದನ್ನ ನೀಟಾಗಿ ಬಿಡಿಸ್ಕೊಂತ ಹೋಗ್ಬೇಕು. ಬಹಳ ಸಿಂಪಲ್. ಈಗ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡದೇ ಇದ್ರೆ ಏನಾಗುತ್ತೆ? ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿದ್ದೀನಿ ಅಂದ್ರೆ ಏನಾಗುತ್ತೆ? 2 ಕೇಸ್ ಸಿಗುತ್ತೆ. 2 ಕೇಸನ್ನ ನೀವು ಇಂಟ್ರಾಕ್ಟ್ ಮಾಡಿದಾಗ 3ನೇ ಕೇಸ್ ಸಿಗುತ್ತೆ. 3ನೇ ಕೇಸನ್ನು ಒಂದು ಸಾಲ್ವ್ ಮಾಡಿ ಹೇಳ್ಬಿಟ್ರೆ ಮುಗಿ. ಬಹಳ ಸಿಂಪಲ್. 3 ಕೇಸ್ ಬರುತ್ತೆ. 3 ಕೇಸ್ ತಗೋತೀನಿ ನಾನು. ಕೇಸ್ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ, ಅರ್ಥ ಆಯ್ತಾ? ಸೊ 3 ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ತಗೋತೀನಿ. ಫಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ನಾನು ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಲ್ಲ. ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? 2ನೇ ಕೇಸ್ ತಗೋತೀನಿ. ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡ್ತೀನಿ, ಏನಾಗುತ್ತೆ? ಇವೆರಡನ್ನು ಬೆರೆಸಿದಾಗ, ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ಈಗ ಹೇಳ್ತಾ ಬರ್ಬೇಕು, ರೈಟ್? ಸೊ ದಿಸ್ ಈಸ್ ಇನ್ಕ್ಲೂಡಿಂಗ್ ಆರ್ಮೇಚರ್ ರಿಯಾಕ್ಷನ್. ಬರೀ ಅಷ್ಟು ಬರದೇ ಆಗಲ್ಲ, ಎಲಾಂಗೇಟ್ ಮಾಡ್ಬೇಕು. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಅಂತ ಹೇಳಿ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಐ ಆಮ್ ಟೇಕಿಂಗ್ ಕನ್ಸಿಡರ್, ಲೈಕ್ ಲೆಟ್ ಅಸ್ ಕನ್ಸಿಡರ್ 2-pole DC generator. Let us consider 2-pole DC generator. ಅಲ್ಲಿ 4 ಪೋಲ್ ತಗೊಂಡಿದ್ದಲ್ವಾ? ಅಷ್ಟಕ್ಕೆಲ್ಲ ಬರೆಯೋ ಅವಶ್ಯಕತೆ ಮೇಲೆ 2 ಪೋಲ್ ತಗೋಣ. 2 ಪೋಲ್ ಡಿಸಿ ಜನರೇಟರ್ ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು. 2 ಪೋಲ್ ಇರುವಂತ ಡಿಸಿ ಜನರೇಟರ್ ತಗೊಂಡಿದ್ದೀನಿ. ಸಿಂಪಲ್ ಆಗಿ ಬರ್ಬಿಡ್ತೀನಿ. ಸಿಂಪಲ್. ಕೆಳಗಡೆ ಬರೆಯೋಣ. ಓಕೆ, 2 ಪೋಲ್ ತಗೊಂಡಿದ್ದೀನಿ. 2 ಪೋಲ್ ಅಂತ ತಗೊಂಡಿದ್ದೀನಿ. ಹೆಸರು ಕೊಡ್ಕೊಂತೀನಿ. ಏನಂತ ಕೊಡ್ತೀನಿ? ನಾರ್ತ್ ಪೋಲ್, ಸೌತ್ ಪೋಲ್. ಲೆಟ್ ಅಸ್ ಕನ್ಸಿಡರ್ 2-pole DC ಜನರೇಟರ್. 2 ಪೋಲ್ DC ಜನರೇಟರ್ ತಗೊಂಡಿದ್ದೀನಿ. ಒಂದು ನಾರ್ತ್ ಪೋಲ್, ಒಂದು ಸೌತ್ ಪೋಲ್. ಒಳಗಡೆ ಆರ್ಮೇಚರ್ ಅನ್ನೋದು ಬರೀತೀನಿ. ಸರ್ ಇದೇನು ಕನ್ಸ್ಟ್ರಕ್ಷನ್ ಎಲ್ಲ ಬರ್ದಿದ್ರಿ ನೋಡ್ರಿ, ಸಿಂಪಲ್ ಆಗಿ ಬರ್ದಿದ್ರಿ. ನೋ ಪ್ರಾಬ್ಲಮ್, ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಇದು. ಸೊ ಇದನ್ನ ಎಲಾಂಗೇಟ್ ಮಾಡಬೇಕು, ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ದಟ್ಸ್ ಅ ರೀಸನ್ ಐ ಆಮ್ ಸೇಯಿಂಗ್. ಸೊ ಜಸ್ಟ್ ಏನ್ ಬೇಕೋ ಆ ರೀಸನ್ ತಗೊಳ್ಳಿ. ನನಗೆ ಬೇಕಾದ್ರೆ 2 ಪೋಲ್, ಒಂದು ಆರ್ಮೇಚರ್ ಬೇಕು. ಸೊ ಅದಕ್ಕೆ 2 ಪೋಲ್ ಬರ್ತಿದ್ದೀನಿ, ಒಂದು ಆರ್ಮೇಚರ್ ತಗೊಂಡಿದ್ದೀನಿ. ಆರ್ಮೇಚರ್ ಮೇಲ್ಗಡೆ ಬ್ರಷ್ ಇದೆ ಅಂತ ಅನ್ಕೊಳ್ಳಿ. ಯಾವಾಗಲೂ ಕಾಮ್ಯುಟೇಟರ್ ಮೇಲ್ಗಡೆ ಬ್ರಷ್ ಪ್ಲೇಸ್ ಮಾಡ್ತೀವಿ. ಆರ್ಮೇಚರ್ ಮೇಲ್ಗಡೆ ಬ್ರಷ್ ಇದೆ ಅಂತ ಅನ್ಕೊಳ್ಳೋಣ, ಆಯ್ತಾ? ಒಂದು ಆಕ್ಸಿಸ್ ಬರೀತೀನಿ. ಸೊ ದಿಸ್ ಈಸ್ ಅನ್ ಆಕ್ಸಿಸ್. ಓಕೆ, ದಿಸ್ ಈಸ್ ಅನ್ ಆಕ್ಸಿಸ್. ಸೊ ದಿಸ್ ಈಸ್ ಕಾಲ್ಡ್ GNA. ಇದಕ್ಕೇನಂತ ಕರಿತೀವಿ? GNA ಅಂತ ಕರಿತೀವಿ. ಜಾಮೆಟ್ರಿಕಲ್ ನ್ಯೂಟ್ರಲ್ ಆಕ್ಸಿಸ್. ಅದನ್ನ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ದ ಸೇಮ್ ಕಾನ್ಸೆಪ್ಟ್ MNA ಅಂತ ಬರುತ್ತೆ. ಓಕೆ,
ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಬರುತ್ತೆ. ಸೇಮ್ ಕಾನ್ಸೆಪ್ಟ್ ಐ ಆಮ್ ಸೇಯಿಂಗ್, ಅದನ್ನ ಹೇಳ್ತೀನಿ. ನಿಂದ ಫರ್ದರ್ ಇನ್ನು ಫ್ಯೂಚರ್ ಕ್ಲಾಸಸ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಈಗ ಏನು ನಿಮ್ಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ಅದನ್ನ ಹೇಳ್ತಾ ಬರ್ತೀವಿ, ಗೊತ್ತಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸೈಟೆಡ್, ರೈಟ್? ಮೈನಸ್ 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 ಮೈನಸ್, this is plus, 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 this is plus. Okay, armature. Then the magnetic flux will travel from north pole to south pole. Magnetic flux will travel from north pole to south pole. ನೋಡಿ, ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಏನಾಗ್ತಾ ಇದೆ, ಟ್ರಾವೆಲ್ ಆಗ್ತಾ ಇದೆ. ಏನ್ ಸರ್ ಇದು ಮೈನಸ್ ಪ್ಲಸ್ ಏನೇನೋ ಬರ್ದಿದಿರಲ್ಲ ನೋಡಿ. ನೆಕ್ಸ್ಟ್ ಸಿಂಪಲ್ ಕಾನ್ಸೆಪ್ಟ್, ಇದು ಪೋಲ್ಸ್ ಅಲ್ವಾ? ಪೋಲ್ಸ್ ಏನ್ ಸುತ್ತಿದ್ರಿ? ಫೀಲ್ಡ್ ವೈಂಡಿಂಗ್ ಸುತ್ತಿದ್ರಿ. ಫೀಲ್ಡ್ ವೈಂಡಿಂಗ್ ಏನ್ ಕೊಡಬೇಕು? ಸಪ್ಲೈ ಕೊಡಬೇಕು. ಡ್ಯೂ ಟು ದ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ಸಪ್ಲೈ ಕೊಡೋ ಅವಶ್ಯಕತೆ ಇಲ್ಲ. ಸೊ ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಮುಖಾಂತರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನಾವೇನ್ ಮಾಡಿದ್ವಿ, ಹೊರಗಡೆಯಿಂದ ಸಪ್ಲೈ ಕೊಟ್ಟಿದೀವಿ ಅಂತ ಅನ್ಕೊಳ್ಳಿ. ಇಟ್ ಈಸ್ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಈ ಪೋಲ್ಸಿಗೆ ನಾನು ಏನ್ ಮಾಡಿದೀನಿ, ಸಪ್ಲೈ ಕೊಟ್ಟಿದ್ದೀನಿ. ಮೈನಸ್ ಪ್ಲಸ್ ಅಂತಿದೆ, ದಟ್ ಇಸ್ ಸಪ್ಲೈ. ಯಾವಾಗ ಪೋಲ್ಸಿಗೆ ನಾನು ಸಪ್ಲೈ ಕೊಟ್ಟೆ, ವಾಟ್ ವಿಲ್ ಪ್ರೊಡ್ಯೂಸಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್. ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಟ್ರಾವೆಲ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ನೋಡಿ, ಇವೆಲ್ಲ ಮ್ಯಾಗ್ನೆಟಿಕ್ ಫ್ಲಕ್ಸ್ಗಳು, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ದಿಸ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಟ್ರಾವೆಲ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಅರ್ಥ ಆಗ್ತದೆ? ಬಹಳ ಸಿಂಪಲ್. ಇದು ಪೋಲು, ಇದು ಪೋಲು, ಎರಡು ಪೋಲ್ ತಗೊಂಡಿದ್ದೀನಿ. ಎರಡು ಪೋಲಿಗೂ ಫೀಲ್ಡ್ ವೈಂಡಿಂಗ್ ಸುತ್ತಿದ್ದೀವಿ. ಅದಕ್ಕೆ ಹೊರಗಡೆಯಿಂದ ಡಿ ಸಿ ಸಪ್ಲೈ ಕೊಟ್ಟಿದ್ದೀನಿ. ಮೇಲ್ಗಡೆ ಮೈನಸ್ ಇದೆ, ಕೆಳಗಡೆ ಪ್ಲಸ್ ಇದೆ. ಸಪ್ಲೈ ಕೊಟ್ಟ ತಕ್ಷಣನೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಯಿತು. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ನಾರ್ತ್ ಪೋಲ್ ಇಂದ ಎಲ್ಲಿಗೆ ಹೋಗ್ತಾ ಇದೆ? ಸೌತ್ ಪೋಲಿಗೆ ಹೋಗ್ತಾ ಇದೆ. ದಿಸ್ ಇಸ್ ಸಿಂಪಲ್ ಕಾನ್ಸೆಪ್ಟ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ? ಓಕೆ. ಈಗ ನೋಡಿ, ನೆಕ್ಸ್ಟ್ ಸಿಂಪಲ್ ಏನು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಲ್ಲಿ ಹೋಗ್ತಾ ಇದೆ? ನಾರ್ತ್ ಪೋಲ್ ಇಂದ ಸೌತ್ ಪೋಲಿಗೆ ಹೋಗ್ತಾ ಇದೆ ಅನ್ಕೊಂಡೆ. ಈ ವೆರಿ ಸಿಂಪಲ್ ಕಾನ್ಸೆಪ್ಟ್, ರೈಟ್? ಫಸ್ಟ್ ಕೇಸ್ ಹೇಳಿದೆ ನಾನು, ಕೇಸ್ 1. ಆಯ್ತಾ? ದಿಸ್ ಈಸ್ ಕೇಸ್ ಫಸ್ಟ್ ಅಂತ ಅನ್ಕೊಳ್ಳಿ. ಇದನ್ನೇನಂತ ಕರೆಯೋಣ? ಕೇಸ್ ಫಸ್ಟ್. ಕೇಸ್ 1 ಅಲ್ಲಿ ಯಾವುದೇ ಕಾರಣಕ್ಕೂ ಜನರೇಟರ್ಗೆ ಲೋಡ್ ಅನ್ನ ಕನೆಕ್ಟ್ ಮಾಡಬಾರ್ದು. ಮೊದಲನೇ ಕೇಸಲ್ಲಿ ಜನರೇಟರ್ನ ಲೋಡಿಗೆ ಕನೆಕ್ಟ್ ಮಾಡಬೇಡಿ. ಜನರೇಟರ್ನ ಲೋಡಿಗೆ ಕನೆಕ್ಟ್ ಮಾಡಬೇಡಿ. ಏನಾಗುತ್ತೆ? ಸಿಂಪಲ್ ಕಾನ್ಸೆಪ್ಟ್. ಇಫ್ ದ ಜನರೇಟರ್ ಇಸ್ ನಾಟ್ ಡ್ರೈವಿಂಗ್ ಎ ಲೋಡ್, ಇಫ್ ದ ಜನರೇಟರ್ ಇಸ್ ನಾಟ್ ಡ್ರೈವಿಂಗ್ ಎ ಲೋಡ್, ದ ಇಂಡ್ಯೂಸ್ಡ್ EMF ಏನಿದೆ, ಯಾವುದೇ ಕಾರಣಕ್ಕೂ ಕರೆಂಟ್ ಅನ್ನ ದಬ್ಬ. ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್. ಆರ್ಮೇಚರ್ ಅಲ್ಲಿ ಯಾವ್ದಾದ್ರು ಕರೆಂಟ್ ಹರಿತಾ ಇದೆಯಾ? ಇಲ್ಲ. ಯಾಕೆ ಅಂದ್ರೆ ಲೋಡೇ ಕನೆಕ್ಟ್ ಮಾಡಿಲ್ಲ. ಲೋಡ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಇಫ್ ದ ಜನರೇಟರ್ ಇಸ್ ನಾಟ್ ಡ್ರೈವಿಂಗ್ ಎ ಲೋಡ್, ಇಫ್ ದ ಜನರೇಟರ್ ಇಸ್ ನಾಟ್ ಡ್ರೈವಿಂಗ್ ಎ ಲೋಡ್, ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್. ಆರ್ಮೇಚರ್ ಅಲ್ಲಿ ಯಾವುದೇ ಕಾರಣಕ್ಕೂ ಕರೆಂಟ್ ಹರಿಯಲ್ಲ. ಫ್ಲಕ್ಸ್ ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಸಿಮೆಟ್ರಿಕಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಲ್ಲಿಂದ? ನಾರ್ತ್ ಪೋಲ್ ಇಂದ ಸೌತ್ ಪೋಲಿಗೆ. ನೋಡಿ, ನಾರ್ತ್ ಪೋಲ್ ಇಂದ ಸೌತ್ ಪೋಲಿಗೆ ಫ್ಲಕ್ಸ್ ಏನಾಗ್ತಾ ಇದೆ? ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಯಾವ ಫ್ಲಕ್ಸ್ ಅದು? ಫೀಲ್ಡ್ ಫ್ಲಕ್ಸ್. ಯಾಕೆಂದ್ರೆ ಪೋಲ್ಸ್ ಅಲ್ಲಿ ನಾವು ಫೀಲ್ಡ್ ವೈಂಡಿಂಗ್ ಸುತ್ತಿದೀವಿ. ಹೌದಾ? ಪೋಲ್ ಅಲ್ಲಿ ಫೀಲ್ಡ್ ವೈಂಡಿಂಗ್ ಸುತ್ತಿದ್ಮೇಲೆ ಫೀಲ್ಡ್ ವೈಂಡಿಂಗ್ ಅಲ್ಲಿ ಜನರೇಟ್ ಆಗಿರೋ ಫ್ಲಕ್ಸ್ ಯಾವುದು? ಫೀಲ್ಡ್ ಫ್ಲಕ್ಸ್. ಆರ್ಮೇಚರ್ ಅಲ್ಲಿ ಜನರೇಟ್ ಆದ್ರೆ ಆರ್ಮೇಚರ್ ಫ್ಲಕ್ಸ್. ಇಲ್ಲಿ ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಗತ್ತಾ? ಇಲ್ಲ. ಯಾಕೆಂದ್ರೆ ಲೋಡೇ ಕನೆಕ್ಟ್ ಮಾಡಿಲ್ಲ. ಫಸ್ಟ್ ಕೇಸ್ ಅಲ್ಲಿ ಹೇಳಬೇಕು, ಇಫ್ ದ generator is not driving a load. If the generator is not driving a load, ಲೋಡೇ ಜನರೇಟ್, ಈಗ ಲೋಡೇ ಕನೆಕ್ಟ್ ಮಾಡಿಲ್ಲ ನಾನು. ಲೋಡೇ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿಯುತ್ತಾ? ಹೆನ್ಸ್ there is no current flowing in the armature. ಆರ್ಮೇಚರ್ ಅಲ್ಲಿ ಯಾವುದೇ ಕಾರಣಕ್ಕೂ ಕರೆಂಟ್ ಹರಿಯಲ್ಲ. ಸಿಂಪಲ್ ಕಾನ್ಸೆಪ್ಟ್. ಈಗ ನಾನು ಜನರೇಟರ್ನ ಲೋಡ್ ಅನ್ನ ಜನರೇಟರ್ಗೆ ಕನೆಕ್ಟ್ ಮಾಡಿಲ್ಲ. ಇಫ್ ದ ಜನರೇಟರ್ ಇಸ್ ನಾಟ್ ಡ್ರೈವಿಂಗ್ ಎ ಲೋಡ್, ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್. ಆರ್ಮೇಚರ್ ಅಲ್ಲಿ ಯಾವುದೇ ಕಾರಣಕ್ಕೂ ಕರೆಂಟ್ ಹರಿಯಲ್ಲ. ಕರೆಂಟ್ ಹರಿಯಲ್ಲ ಅಂದ್ಮೇಲೆ ಆರ್ಮೇಚರ್ ಫ್ಲಕ್ಸ್ ಬರಲ್ಲ. ಆರ್ಮೇಚರ್ ಫ್ಲಕ್ಸ್ ಬರಲ್ಲ ಅಂದ್ರೆ ಫೀಲ್ಡ್ ಫ್ಲಕ್ಸ್ ಕಮ್ಮಿ ಆಗಲ್ಲ. ಫೀಲ್ಡ್ ಫ್ಲಕ್ಸ್ ಕಮ್ಮಿ ಆಗಲ್ಲ ಅಂದ್ರೆ ವೋಲ್ಟೇಜ್ ಕಮ್ಮಿ ಆಗಲ್ಲ. ಬಹಳ ಸಿಂಪಲ್ ಕೇಸ್. ನೆಕ್ಸ್ಟ್ ನೋಡಿ, ಇಲ್ಲೇನೋ ಬರ್ದಿದ್ದೀನಿ, GNA MNA ಅಂತ ಬರ್ದಿದ್ದೀನಿ. ನೆನ್ಪಿಟ್ಕೋಬೇಕು. MNA ಅಂದ್ರೆ ಇವೆಲ್ಲ ಬಹಳ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್. ನೆಕ್ಸ್ಟ್ GNA,
GNA ಅಂದ್ರೆ ಜಾಮೆಟ್ರಿಕ್ ನ್ಯೂಟ್ರಲ್ ಆಕ್ಸಿಸ್. ಜಾಮೆಟ್ರಿಕ್ ನ್ಯೂಟ್ರಲ್ ಆಕ್ಸಿಸ್. ಓಕೆ. MNA ಅಂದ್ರೆ ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್, MNA ಅಂದ್ರೆ ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್, GNA ಅಂದ್ರೆ ಜಾಮೆಟ್ರಿಕ್ ನ್ಯೂಟ್ರಲ್ ಆಕ್ಸಿಸ್. MNA ಅಂದ್ರೆ ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್, GNA ಅಂದ್ರೆ ಜಾಮೆಟ್ರಿಕ್ ನ್ಯೂಟ್ರಲ್ ಆಕ್ಸಿಸ್. ಏನಂಗಾದ್ರೆ ನೆನ್ಪಿಟ್ಕೊಳ್ಳಿ, ಇವೆರಡು ಪೋಲ್, ಹೌದಾ? ಇವೆರಡು ಪೋಲ್ ಮಧ್ಯೆ ಏನ್ ಸೆಂಟರ್ ಕಟ್ ಆಗಿದೆಯಲ್ಲ, ಆ ಸೆಂಟರ್ಗೆ ಆಕ್ಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕ್ಸಿಸ್, ಪಥ ಅಂತ ಕರಿತೀವಿ. ಆಕ್ಸಿಸ್ ಅಂತ ಏನಿದೆಯಲ್ಲ, ಈ ಆಕ್ಸಿಸ್ಗೆ ನಾವು GNA ಅಂತ ಕರಿತೀವಿ. ಏನಂತ ಕರಿತೀವಿ? GNA. ಈಗ ಒಂದು ಕಲ್ಲಂಗಡಿ ಹಣ್ಣಿದೆ, ಒಂದು ಕಲ್ಲಂಗಡಿ ಹಣ್ಣು ಮಧ್ಯ ಕಟ್ ಮಾಡಬೇಕು. ಈ ಕಡೆನೂ ಜಾಸ್ತಿ ಇರಂಗಿಲ್ಲ, ಈ ಕಡೆನೂ ಜಾಸ್ತಿ ಇರಂಗಿಲ್ಲ, ಮಧ್ಯ ಕರೆಕ್ಟ್ ಆಗಿರ್ಬೇಕು. ಕಟ್ ಮಾಡಿದ್ರೆ ಈ ಕಡೆ ಓಡು, ಈ ಕಡೆ ಓಡು, ಎರಡು ಸಮವಾಗಿರ್ಬೇಕು, ಒಂದೇ ಸ್ಟ್ರೆಂತ್ ಇರಬೇಕು. ಅರ್ಥ ಆಯ್ತಾ? ಇದಕ್ಕೆ ನಾವೇನಂತ ಕರಿತೀವಿ? GNA, ಆಕ್ಸಿಸ್ ಆಫ್ ಸಿಮೆಟ್ರಿ. ಸಿಮೆಟ್ರಿ ಅಂದ್ರೆ ಏನು? ಸಿಮಿಲರ್ ಆಗಿರ್ಬೇಕು. ಈ ಕಡೆನೂ ಅಷ್ಟೇ ಸಿಮಿಲರ್ ಆಗಿರ್ಬೇಕು, ಈ ಕಡೆನೂ ಅಷ್ಟೇ ಸಿಮಿಲರ್ ಆಗಿರ್ಬೇಕು. ಅದಕ್ಕೆ GNA ಅಂತ ಕರಿತೀವಿ. ಆಕ್ಸಿಸ್ ಆಫ್ ಸಿಮಿಟ್ರಿ ಬಿಟ್ವೀನ್ ದ ಪೋಲ್ಸ್. ಬಿಟ್ವೀನ್ ದ ಪೋಲ್ಸ್ ಅಂದ್ರೆ ಏನು? ಎರಡು ಪೋಲ್ ಮಧ್ಯೆ ಸೆಂಟರ್ ಕಟ್ ಆಗತ್ತಲ್ಲ, ಅಥವಾ ಸಿಮಿಟ್ರಿಕಲ್ ಕಟ್ ಆಗತ್ತಲ್ಲ, ಸಿಮಿಲರ್ ಕಟ್ ಆಗತ್ತಲ್ಲ, ಅದಕ್ಕೆ GNA ಅಂತ ಕರಿತೀವಿ. ಇದು ಫಸ್ಟ್ ಕರೆಕ್ಟ್ ಆಗಿ ನೆನ್ಪಿಡ್ಕೋಬೇಕು. ಎರಡನೇ ಪಾಯಿಂಟ್ ಬರೀತೀನಿ ನೋಡಿ. The axis of symmetry between the poles. Axis of symmetry between the poles is called geometric neutral axis. Geometric neutral axis. ಸಿಂಪ್ಲಿ ಇನ್ನೇನಂತ ಕರಿತೀವಿ? GNA ಅಂದ್ರೆ ಅರ್ಥ ಆಗ್ಬಿಡ್ಬೇಕು. ಜಾಮೆಟ್ರಿಕ್ ನ್ಯೂಟ್ರಲ್ ಆಕ್ಸಿಸ್. ಬಹಳ ಸಿಂಪಲ್. ಎರಡು ಪೋಲ್ ಮಧ್ಯೆ ಸೆಂಟರ್ ಅಲ್ಲಿ ಏನ್ ಕಟ್ ಆಗುತ್ತಲ್ಲ, ಅದು ಸಿಮಿಟ್ರಿಕಲ್ ಆಗಿರ್ಬೇಕು. ಈ ಕಡೆನೂ ಅಷ್ಟೇ ಇರಬೇಕು, ಈ ಕಡೆನೂ ಅಷ್ಟೇ ಇರಬೇಕು. ಈ ಕಡೆನೂ ಅಷ್ಟೇ ಇರುತ್ತೆ, ಈ ಕಡೆನೂ ಅಷ್ಟೇ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು? GNA, ಜಾಮೆಟ್ರಿಕ್ ನ್ಯೂಟ್ರಲ್ ಆಕ್ಸಿಸ್. ಹಂಗಾರೆ MNA ಅಂದ್ರೆ ಏನು? MNA, ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್ ಅಂದ್ರೆ ಏನು? ಯಾವ ಆಕ್ಸಿಸ್ ಅಲ್ಲಿ EMF ಇಂಡ್ಯೂಸ್ ಆಗಲ್ಲ, ಅಂತ ಆಕ್ಸಿಸ್ಗೆ MNA ಅಂತ ಕರಿತೀವಿ. MNA, ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್. ದ ಆಕ್ಸಿಸ್ ಅಲಾಂಗ್ ವಿಚ್ ದೇರ್ ಇಸ್ ನೋ EMF ಇಂಡ್ಯೂಸ್ಡ್ ಇನ್ ದ ಆರ್ಮೇಚರ್ ಕಂಡಕ್ಟರ್. ಯಾವ ಆಕ್ಸಿಸ್ ಅಲ್ಲಿ EMF ಇಂಡ್ಯೂಸ್ ಆಗಲ್ಲ, ಆ ಆಕ್ಸಿಸ್ಗೆ ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಕರಿತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ. ದ ಆಕ್ಸಿಸ್ ಅಲಾಂಗ್ ವಿಚ್ ದೇರ್ ಇಸ್ ನೋ EMF ಇಂಡ್ಯೂಸ್ಡ್ ಇನ್ ದ ಆರ್ಮೇಚರ್. ಸಿಂಪಲ್. ದ ಆಕ್ಸಿಸ್ ಅಲಾಂಗ್ ವಿಚ್ ದೇರ್ ಈಸ್ no EMF induced in the armature. The axis along which there is no EMF induced in the armature is called ಏನಂತ ಕರಿತೀವಿ? ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್. ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್. ಸಿಂಪ್ಲಿ MNA. ಈ MNA ಎಲ್ಲಿರುತ್ತೆ ಗೊತ್ತಾ? ಎಲ್ಲಿ ಬ್ರಷ್ ಔತ್ಕೊಂಡಿರ್ತಾವ ಅಲ್ಲಿ MNA ಇರುತ್ತೆ. ನೋಡಿ, ಬ್ರಷ್ ಈ ಪೊಸಿಷನ್ ಅಲ್ಲಿ ಇರುತ್ತೆ, ಇದೇ ಪೊಸಿಷನ್ ಅಲ್ಲಿ MNA ಇರುತ್ತೆ. ನೆನ್ಪಿಟ್ಕೊಳ್ಳಿ. ಸಪೋಸ್ ಬ್ರಷ್ ಹಿಂಗಿರುತ್ತೆ ಅನ್ಕೊಳ್ಳಿ, ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. MNA ನೋಡೋದೇ ಬೇಡ, MNA ಇದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಯಾವ ಡೈರೆಕ್ಷನ್ ಅಲ್ಲಿ ಬ್ರಷ್ ಬರೀತೀರಿ, ಆ ಆಕ್ಸಿಸ್ ಅಲ್ಲಿ ಏನಿರುತ್ತೆ ಅನ್ಕೋಬೇಕು? MNA ಇರುತ್ತೆ ಅಂತ ಅನ್ಕೋಬೇಕು. ಇನ್ GNA ಗೊತ್ತಾಗ್ಬಿಡತ್ತಲ್ಲ. ಸೆಂಟರ್ ಕಲ್ಲಂಗಡಿ ಹಣ್ಣು ಅರ್ಧ ಕೊಯ್ದ್ರೆ ಈ ಕಡೆನೂ ಅರ್ಧ ಇರಬೇಕು, ಈ ಕಡೆನೂ ಅರ್ಧ ಇರಬೇಕು. ಸೇಮ್ ಕಾನ್ಸೆಪ್ಟ್. ಅದನ್ನ GNA ಅಂತ ಕರಿತೀವಿ. MNA ಅಂದ್ರೆ ಏನು? ಯಾವ ಆಕ್ಸಿಸ್ ಅಲ್ಲಿ EMF ಇಂಡ್ಯೂಸ್ ಆಗಲ್ಲ, ಅಂತ ಆಕ್ಸಿಸ್ಗೆ MNA ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್. ಕನ್ಫ್ಯೂಷನ್ ಆಗ್ಬಿಡ್ರಿ. GNA ಅಂದ್ರೆ ಅರ್ಧ ಕಲ್ಲಂಗಡಿ ಹಣ್ಣು, ನೆನ್ಪಿಟ್ಕೋಬೇಕು. GNA ಅಂದ್ರೆ ಅರ್ಧ ಕಲ್ಲಂಗಡಿ. ಆಕ್ಸಿಸ್ ಆಫ್ ಸಿಮಿಟ್ರಿ ಬಿಟ್ವೀನ್ ದ ಪೋಲ್ಸ್. ಎರಡು ಪೋಲ್ ಮಧ್ಯೆ ಸಿಮಿಟ್ರಿಕಲ್ ಕಟ್ ಆಗ್ಬೇಕು, ಸಿಮಿಲರ್ ಕಟ್ ಆಗ್ಬೇಕು. ಅದನ್ನ ನಾವೇನಂತ ಕರಿತೀವಿ? GNA, ಜಾಮೆಟ್ರಿಕ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಕರಿತೀವಿ. MNA ಅಂದ್ರೆ ಏನು? ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್. ಯಾವ ಆಕ್ಸಿಸ್ ಅಲ್ಲಿ
ಇ ಎಮ್ ಎಫ್ ಇಂಡ್ಯೂಸ್ ಆಗಲ್ಲ ಅಂತ ಆಕ್ಸಿಸ್ಗೆ ಎಮ್ ಎನ್ ಎ ಅಂತ ಕರಿತೀವಿ. ಬಹಳ ಸಿಂಪಲ್ ಆಗಿ ಇದನ್ನ ತಲೆ ಒಡೆ ಇಟ್ಕೋಬಹುದು. ಎಲ್ಲಿ ಬ್ರಷ್ ಹಾಕಿರ್ತಿರಲ್ಲ, ಎಲ್ಲಿ ಬ್ರಷ್ ಕನೆಕ್ಟ್ ಮಾಡಿರ್ತೀರಿ ಅಲ್ಲಿ ಎಮ್ ಎನ್ ಎ ಐತೆ ಅಂತ ಅನ್ಕೊಂಬಿಡ್ರಿ. ಎಲ್ಲಿ ಬ್ರಷ್ ಇರುತ್ತೆ ಅಲ್ಲಿ ಎಮ್ ಎನ್ ಎ ಇದೆ, ಎಲ್ಲಿ ಬ್ರಷ್ ಹಾಕಿದಿರಿ ಅಲ್ಲಿ ಎಮ್ ಎನ್ ಎ ಇದೆ, ತಲೆಗೆ ಇಟ್ಕೊಂಡ್ಬಿಟ್ರೆ ಆಯ್ತು. ಎಲ್ಲಿ ಬ್ರಷ್ ನೀವು ಕನೆಕ್ಟ್ ಮಾಡಿದಿರಿ ಅಲ್ಲಿ ಎಮ್ ಎನ್ ಎ ಕನೆಕ್ಟ್ ಮಾಡಿದೀವಿ ಅಥವಾ ಎಮ್ ಎನ್ ಎ ಆಕ್ಸಿಸ್ ಇದೆ ಅಂತ ಅನ್ಕೊಂಡ್ಬಿಟ್ರೆ ಮುಗೀತು. ಬಹಳ ಸಿಂಪಲ್, ರೈಟ್? ಸೊ ಇಷ್ಟು ಕಾನ್ಸೆಪ್ಟ್ ಗೊತ್ತಾಯ್ತು. ನೆಕ್ಸ್ಟ್, ಈ ಲೋಡ್ ಕನೆಕ್ಟ್ ಮಾಡಿಲ್ಲ ನಾವು ಜನರೇಟರ್ಗೆ, ಈ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿಲ್ಲ ನಾವು. ಈ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿಲ್ಲ ಅನ್ನೋದಕ್ಕೆ ಜಿ ಎನ್ ಎ ಎಮ್ ಎನ್ ಎ ಒಂದೇ ಕಡೆ ಇದೆ. ಈ ಲೋಡ್ ಕನೆಕ್ಟ್ ಮಾಡಿದ್ರೆ ಜಿ ಎನ್ ಎ ಒಂದ್ ಕಡೆ ಆಗ್ತಾ ಇತ್ತು, ಎಮ್ ಎನ್ ಎ ಒಂದ್ ಕಡೆ ಆಗ್ತಾ ಇತ್ತು. ಹೌದಾ? ಸಿಂಪಲ್ ಕಾನ್ಸೆಪ್ಟ್. ಈಗ ನಾನು ಲೋಡ್ ಕನೆಕ್ಟ್ ಮಾಡಿಲ್ಲ. if there is no load, GN and MN are coincide with each other. ನೋಡಿ, GN ಮತ್ತೆ MN ಒಂದೇ ಲೈನ್ ಆಗಿದೆ. ಈ ಲೈನ್ಗೆ GN ಅಂತಾನೂ ಕರಿಬಹುದು, ಈ ಲೈನ್ಗೆ MN ಅಂತಾನೂ ಕರಿಬಹುದು. ಯಾಕೆಂದ್ರೆ axis of symmetry between the poles GN, the axis along which there is no EMF induced in the conductor. ನೋಡಿ, ಬ್ರಷ್ ಎಲ್ಲಿದೆ ಅಲ್ಲಿ MN ಇದೆ ಅಂತ ಅರ್ಥ. ಈಗ ಬ್ರಷ್ ಎಲ್ಲಿ ಬರ್ದಿದ್ದೀರಿ? ಸೆಂಟರ್ ಪೊಸಿಷನ್ಗೆ ಬರ್ದಿದ್ದೀರಿ. ಅಲ್ಲಿಗೆ ಬ್ರಷ್ಗೂ ಅದೇ ಆಕ್ಸಿಸ್ ಬಂತು, GN ಗೂ ಅದೇ ಆಕ್ಸಿಸ್ ಬಂತು. ಯಾಕೆ ಅಂದ್ರೆ ಲೋಡ್ ಕನೆಕ್ಟ್ ಮಾಡಿಲ್ಲ. ಲೋಡ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಜಿ ಎನ್ ಎ ಎಮ್ ಎನ್ ಎ ಒಂದೇ ಲೈನ್ ಇರುತ್ತೆ. ಇದನ್ನ ಬರೆದ್ರೆ ಆಯ್ತು. ಇಫ್ ದೇರ್ ಈಸ್ ನೋ ಲೋಡ್, ಜಿ ಎನ್ ಎ ಅಂಡ್ ಎಮ್ ಎನ್ ಎ ಆರ್ ಕೋಇನ್ಸೈಡ್ಸ್. ಏನಾಗಿದಾವೆ? ಕೋಇನ್ಸೈಡ್ಸ್ ಅಂದ್ರೆ ಏನು? ಎರಡು ಒಟ್ಟಿಗೆ ಇದಾವೆ, ಕೋಇನ್ಸೈಡ್ಸ್. ಹೌದಾ? ಕೋಇನ್ಸೈಡ್ಸ್ ವಿತ್ ಈಚ್ ಅದರ್. ಕೋಇನ್ಸೈಡ್ ಆಗಿದೆ. ಎರಡು ಏನಾಗಿದಾವೆ? ಕೋಇನ್ಸೈಡ್ ಆಗಿದಾವೆ. ಜಿ ಎನ್ ಎ ಮತ್ತೆ ಎಂ ಎನ್ ಎ ಎರಡು ಏನಾಗಿದಾವೆ? ಕೋಇನ್ಸೈಡ್ ಆಗಿದಾವೆ. ತಲೆ ಹೊಡೆ ಇಟ್ಕೋಬೇಕು. ಜಿ ಎನ್ ಎ ಅಂಡ್ ಎಂ ಎನ್ ಎ ಆರ್ ಕೋಇನ್ಸೈಡ್ ವಿತ್ ಈಚ್ ಅದರ್. ಎರಡು ಒಂದೇ ಕಡೆ ಇರೋದ್ರಿಂದ. ಯಾಕೆ ಅಂದ್ರೆ ಜನರೇಟರ್ಗೆ ನಾನು ಲೋಡ್ ಕನೆಕ್ಟ್ ಮಾಡಿಲ್ಲ. ಇಫ್ ಜನರೇಟರ್ ಲೋಡ್ ಕನೆಕ್ಟ್ ಮಾಡಿದ್ರೆ ಬ್ರಷ್ ಟಿಲ್ಟ್ ಆಗ್ಬಿಡ್ತಿತ್ತು. ಯಾಕಂದ್ರೆ ಆಮೇಲೆ ಹೇಳ್ತೀನಿ, ಗೊತ್ತಾಗ್ತೀವಿ. ಈಗ ನಾನು ಲೋಡ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಬ್ರಷ್ ನ ಪೊಸಿಷನ್ ಅಲ್ಲೇ ಇರೋದ್ರಿಂದ ಎಮ್ ಎನ್ ಎನೂ ಅಲ್ಲೇ ಇರುತ್ತೆ, ಜಿ ಎನ್ ಎ ಆಟೋಮೆಟಿಕಲ್ ಅಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಎರಡು ಓಲ್ಡ್ ಮಾಡಬೇಕು, ಕಲಂಗಡಿಯನ್ನು ಎರಡು ಓಲ್ಡ್ ಮಾಡ್ಬೇಕಂದ್ರೆ ಮಧ್ಯನೇ ಕರೆಕ್ಟ್ ಮಾಡಬೇಕು, ರೈಟ್? ಸೊ ಕೊಯ್ಬೇಕು. ಸಿಂಪಲ್ ಕಾನ್ಸೆಪ್ಟ್ ಜಿ ಎನ್ ಅಂಡ್ ಎಮ್ ಎನ್. ಹೌದಾ? ಈಗ ನೋಡಿ, ಫೀಲ್ಡ್ ಫ್ಲಕ್ಸ್ ಹೆಂಗ್ ಟ್ರಾವೆಲ್ ಆಗ್ತಾ ಇದೆ? ದಿಸ್ ಇಸ್ ಫೀಲ್ಡ್ ಫ್ಲಕ್ಸ್. ಐ ಆಮ್ ನಾಟ್ ಟೆಲಿಂಗ್ ಆರ್ಮೇಚರ್ ಫ್ಲಕ್ಸ್. ಆರ್ಮೇಚರ್ ಫ್ಲಕ್ಸ್ ಸುದ್ದಿಗೆ ಬರ್ತಾ ಇಲ್ಲ ನಾನು. ಯಾಕೆ ಅಂದ್ರೆ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡೇ ಇಲ್ಲ ನಾನು. ಇಲ್ಲಿ ಕನೆಕ್ಟ್ ಮಾಡಿಲ್ಲ, ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿಲ್ಲ. ಫಸ್ಟ್ ಕೇಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿಲ್ಲ. ಬಟ್ ಪೋಲ್ಸ್ ಗೆ ಏನ್ ಮಾಡಿದ್ವಿ ನಾವು? ಈಗ ಹೊರಗಡೆಯಿಂದ ಎಕ್ಸ್ಟರ್ನಲ್ ಸಪ್ಲೈ ಕೊಟ್ಟೆ, ಫೀಲ್ಡ್ ವೈಂಡಿಂಗ್ ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೆಂಗ್ ಟ್ರಾವೆಲ್ಸ್ ಆಗ್ತಾ ಇದೆ? ನಾರ್ತ್ ಪೋಲ್ ಇಂದ ಸೌತ್ ಪೋಲ್. ನೋಡಿ, ಈ ಡೈರೆಕ್ಷನ್ ಹೋಗ್ತಾ ಇದೆ. ಹೌದಾ? ಡೈರೆಕ್ಷನ್ ಟ್ರಾವೆಲ್ಸ್ ಫ್ರಮ್ ದಿಸ್ ಇಸ್ ನಾರ್ತ್ ಪೋಲ್ ಅನ್ಕೊಂಡ್ರೆ ಇದು ಸೌತ್ ಪೋಲ್. ನೋಡಿ, ನಾರ್ತ್ ಪೋಲ್ ಇಂದ ಸೌತ್ ಪೋಲಿಗೆ ಹೋಗ್ತಾ ಇದೆ. ಹೌದಾ? ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಹಿಂಗ್ ಹೋಗ್ತಾ ಇದೆ. ಹೌದಾ? ನಾರ್ತ್ ಪೋಲ್ ಇಂದ ಸೌತ್ ಪೋಲಿಗೆ ಹೋಗ್ತಾ ಇದೆ. ಸೊ ದಿಸ್ ಈಸ್ ದ ಫೀಲ್ಡ್ ಫ್ಲಕ್ಸ್. ಎಫ್ ಎಫ್ ಅಂತ ಬರೀತೀನಿ. ಎಫ್ ಎಫ್ ಅಂದ್ರೆ ಏನು? ಫೀಲ್ಡ್ ಫ್ಲಕ್ಸ್. Field flux will travel from North Pole to South Pole. This is the first case ಹೇಳಬೇಕು ನೀವು. If the generator is not driving a load. Load connect ಮಾಡಿಲ್ಲ ಅಂದ್ರೆ there is no current flowing in the armature. ಯಾವುದೇ ಕಾರಣಕ್ಕೂ ಕರೆಂಟ್ ಹರಿಯಲ್ಲ. ಇಲ್ಲಿ ಜಿ ಎನ್ ಎ ಮತ್ತು ಎಂ ಎನ್ ಎ ಎರಡು ಕಾನ್ಸೆಪ್ಟ್ ಬರ್ತವೆ. ನೀವು ಕಲ್ಲಂಗಡಿಯನ್ನ ಅರ್ಧ ಕೊಯ್ದ್ರೆ ಅದು ಜಿ ಎನ್ ಎ. ಆ ಬ್ರಷ್ಗಳು ಎಲ್ಲಿ ಬರ್ತವೆ ಅಲ್ಲಿ ಎಮ್ ಎನ್ ಎ. ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಬ್ರಷ್ ಎಲ್ಲಿ ಬರುತ್ತೋ ಅಲ್ಲಿ ಎಮ್ ಎನ್ ಎ ಇದೆ ಅಂತ ಅನ್ಕೊಂಡ್ಬಿಟ್ರೆ ಆಯ್ತು. ಬ್ರಷ್ ಎಲ್ಲಿ ಬರ್ತವೋ ಅಲ್ಲಿ ಎಮ್ ಎನ್ ಎ ಇದೆ ಅಂತ ಅನ್ಕೊಂಡ್ವಿ. ಆಕ್ಸಿಸ್ ಆಫ್ ಸಿಮೆಟ್ರಿ ಬಿಟ್ವೀನ್ ದ ಪೋಲ್ಸ್. ಎರಡು ಪೋಲ್ ಮಧ್ಯೆ ಬರುವಂತ ಸಿಮೆಟ್ರಿಕಲ್ ಪೊಸಿಷನ್ ಇದೆಲ್ಲ ಅದು ಜಿ ಎನ್ ಎ. ಜಾಮೆಟ್ರಿಕ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಕರಿತೀವಿ. ಯಾವಾಗ್ಲೂ ಮಧ್ಯನೇ ಇರುತ್ತೆ ಆಕ್ಸಿಸ್. ನೀವು ತಲೆನೇ ಕಷ್ಟ ಮಾಡ್ಬೇಡ, ಯಾವಾಗ್ಲೂ ಮಧ್ಯ ಏನಿರುತ್ತೆ? ಜಿ ಎನ್ ಎ ಇರುತ್ತೆ. ಎಮ್ ಎನ್ ಎ ವೇರಿಯೇಷನ್ ಆಗುತ್ತೆ. ಯಾವಕ್ಕೆ ಅಂತಂದ್ರೆ ನೀವು ಲೋಡ್ ಕನೆಕ್ಟ್ ಮಾಡಿದಾಗ ಎಮ್ ಎನ್ ಎ ವೇರಿಯೇಷನ್ ಆಗುತ್ತೆ. ಅದನ್ನ ಆಮೇಲೆ ಮಾತಾಡೋಣ. ಇಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ, ಈಗ ಬ್ರಷ್ ಒಂದೇ ಪೊಸಿಷನ್ ಅಲ್ಲಿ ಇರೋದ್ರಿಂದ ಎರಡು ಒಂದೇ ಲೈನ್ ಅಲ್ಲಿ ಬಂತು. ಬ್ರಷ್ ಎಲ್ಲಿರುತ್ತೋ ಅಲ್ಲಿ ಎಮ್ ಎನ್ ಎ ಇರುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಆಕ್ಸಿಸ್ ಆಫ್ ಸಿಮೆಟ್ರಿ ಬಿಟ್ವೀನ್ ದ ಪೋಲ್ಸ್ ಇಸ್ ಕಾಲ್ಡ್ ಜಿ ಎನ್ ಎ. ಆಕ್ಸಿಸ್ ಅಲಾಂಗ್ ವಿಚ್ ದೇರ್ ಇಸ್ ನೋ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಆರ್ಮೇಚರ್. ಯಾವ ಆಕ್ಸಿಸ್ ಅಲ್ಲಿ ಆರ್ಮೇಚರ್ ಅಲ್ಲಿ ವೋಲ್ಟೇಜ್ ಇಂಡ್ಯೂಸ್ ಆಗಲ್ಲ ಅಂತ ಆಕ್ಸಿಸ್ ಗೆ ನಾವು ಎಂ ಎನ್ ಎ, ಮ್ಯಾಗ್ನೆಟಿಕ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಕರಿತೀವಿ. ಸಿಂಪಲ್ ಕಾನ್ಸೆಪ್ಟ್. ನಾನು ಲೋಡ್ ಕನೆಕ್ಟ್ ಮಾಡಿಲ್ಲ ಅಲ್ವಾ? ಇಫ್ ದ ಜನರೇಟರ್ ಇಸ್ ನಾಟ್ ಡ್ರೈವಿಂಗ್ ಎ ಲೋಡ್, ಜಿ ಎನ್ ಅಂಡ್ ಎಂ ಎನ್ ಆರ್ ಕೋಇನ್ಸೈಡ್ ವಿತ್ ಈಚ್ ಅದರ್. ಎರಡು ಏನಾಗಿದಾವೆ? ಒಂದೇ ಪೊಸಿಷನ್ ಅಲ್ಲಿ ಇದೆ. ನೋಡಿ, ಒಂದೇ ಆಕ್ಸಿಸ್ ಅಲ್ಲಿ ಇದೆ. ಜಿ ಎನ್ ಎ ಮತ್ತು ಎಂ ಎನ್ ಎ ಎರಡು ಒಂದೇ ಆಕ್ಸಿಸ್ ಅಲ್ಲಿ ಇದೆ. ಯಾಕೆ ಅಂದ್ರೆ ಜನರೇಟರ್ ಇಸ್ ನಾಟ್ ಡ್ರೈವಿಂಗ್ ಎ ಲೋಡ್. ಫೀಲ್ಡ್ ಫ್ಲಕ್ಸ್ ವಿಲ್ ಟ್ರಾವೆಲ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಫೀಲ್ಡ್ ಫ್ಲಕ್ಸ್ ಗಳು ಟ್ರಾವೆಲ್ ಆಗ್ತಾ ಇದೆ. ಹೆನ್ಸ್ ಫೀಲ್ಡ್ ಫ್ಲಕ್ಸ್ will travels from
ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ನಾರ್ತ್ ಪೋಲ್ ಟು ಸೌತ್ ಪೋಲ್. ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಫೀಲ್ಡ್ ಫ್ಲಕ್ಸ್ ಟ್ರಾವೆಲ್ ಆಗ್ತಾ ಇದೆ. ಐ ಆಮ್ ನಾಟ್ ಟೆಲಿಂಗ್ ಆರ್ಮೇಚರ್ ಫ್ಲಕ್ಸ್. ಆರ್ಮೇಚರ್ ಫ್ಲಕ್ಸ್ ಉದ್ಭವನೇ ಆಗಲ್ಲ. ಸಿಂಪಲ್ ಕಾನ್ಸೆಪ್ಟ್. ಫೀಲ್ಡ್ ಫ್ಲಕ್ಸ್ ಏನಾಗ್ತದೆ, ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಹೋಗ್ತಾ ಇದೆ. ಅದನ್ನೇ ಡೈರೆಕ್ಷನ್ ಬರ್ತದೆ, ಎಫ್ ಎಫ್ ಅಂತ ಬರ್ತದೆ. ಎಫ್ ಎಫ್ ಅಂದ್ರೆ ಫೀಲ್ಡ್ ಫ್ಲಕ್ಸ್. ಇದು ಕೇಸ್ 1. ಕೇಸ್ 1 ನಲ್ಲಿ ಜನರೇಟರ್ ಇಸ್ ನಾಟ್ ಡ್ರೈವಿಂಗ್ ಎ ಲೋಡ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಸೆಕೆಂಡ್ ಕೇಸಿಗೆ ಬರ್ತೀವಿ. ಕೇಸ್ 2. ಈಗ ಏನ್ ಮಾಡೋಣ, ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡೋಣ. ಲೋಡ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಅಗೇನ್ ಲೆಟ್ ಅಸ್ ಕನ್ಸಿಡರ್ 2 ಪೋಲ್ ಡಿಸಿ ಜನರೇಟರ್. ಅದೇ 2 ಪೋಲ್ ಡಿಸಿ ಜನರೇಟರ್ ಅಂತ ತಗೋಬೇಕು. there is an armature. 2 ಪೋಲ್ ಇದೆ, ಆರ್ಮೇಚರ್ ತಗೊಂಡಿದ್ದೀನಿ. ಅಗೇನ್ okay. there is a brush in the armature. which axis it is? GNA, right? Very simple. GNA. ಸಿಂಪಲ್. MNN ಇಲ್ಲೇ ಬರುತ್ತಾ? ವೆರಿ ಗುಡ್. MNN ಇಲ್ಲೇ ಬರಬೇಕು. ಯಾಕೆ MNN ಇಲ್ಲಿ ಬರುತ್ತೆ? ಬ್ರಷ್ ಎಲ್ಲಿದೆಯೋ ಅಲ್ಲಿ MNN ಬಂದೇ ಬರುತ್ತೆ. ಬ್ರಷ್ ಎಲ್ಲಿರುತ್ತೋ ಅಲ್ಲಿ MNN ಬರುತ್ತೆ. GNA ಇಸ್ ಫಿಕ್ಸ್ಡ್ ಸೆಂಟರ್ ಪೊಸಿಷನ್. ಸಿಂಪಲ್ ಕಾನ್ಸೆಪ್ಟ್. ಇದನ್ನ ನಾರ್ತ್ ಪೋಲ್ ಅಂತ ಕರೆಯೋಣ, ಸೌತ್ ಪೋಲ್ ಅಂತ ಕರೆಯೋಣ. ಈಗ ಆರ್ಮೇಚರ್ ಅಲ್ಲಿ ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಗುತ್ತೆ. ಯಾಕೆಂದ್ರೆ ಜನರೇಟರ್ಗೆ ಲೋಡ್ ಅನ್ನ ಕನೆಕ್ಟ್ ಮಾಡಿದೀವಿ. ಜನರೇಟರ್ಗೆ ಲೋಡ್ ಅನ್ನ ಕನೆಕ್ಟ್ ಮಾಡಿದೀವಿ ಅಂದಮೇಲೆ ಆರ್ಮೇಚರ್ ಅಲ್ಲಿರುವಂತ ವೋಲ್ಟೇಜ್ ಕರೆಂಟ್ ನ ದಬ್ತು. ಎಲ್ಲಿಗೆ ದಬ್ತು? ಆರ್ಮೇಚರ್ಗೆ. ಆರ್ಮೇಚರ್ ಅಲ್ಲಿರುವಂತ ಕರೆಂಟ್ ಲೋಡಿಗೆ ದಬ್ತು. ಅಂದ್ರೆ ಆರ್ಮೇಚರ್ ಕರೆಂಟ್ ಹರಿತಾ ಇದೆ ಅಲ್ವಾ? ಸಿಂಪಲ್ ಕಾನ್ಸೆಪ್ಟ್. ಈಗ ನೋಡಿ, direction should be in the downward direction. ಆಯ್ತಾ? ಸೊ ಡೌನ್ವರ್ಡ್ ಡೈರೆಕ್ಷನ್ ಇರಬೇಕು. ಸಾರಿ, ಡೈರೆಕ್ಷನ್ ಶುಡ್ ಬಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಆರ್ಮೇಚರ್ ಫ್ಲಕ್ಸ್ ವಿಲ್ ಟ್ರಾವೆಲ್ಸ್ ಫ್ರಮ್, ಅದೇ ಹೇಳಿದ್ನಲ್ಲ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿದ ನಾನು. ಈಗ ನೋಡಿ, ಫ್ಲಕ್ಸ್ ಅಷ್ಟೇ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇದೆ. ಈ ತರ ಬರುತ್ತೆ ಆಂಟಿ ಕ್ಲಾಕ್ ವೈಸ್. ಡೈರೆಕ್ಷನ್ ಶುಡ್ ಬಿ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಡೌನ್ವರ್ಡ್ ಅಲ್ಲಿ ಬರುತ್ತೆ ನೋಡಿ. ಈಗ ಇಲ್ಲೇನಾಗತ್ತೆ ನೋಡ್ರಿ. ಸೊ ಇಲ್ಲಿ ಮೈನಸ್ ಇತ್ತಲ್ವಾ, ಮೈನಸ್ ಇತ್ತು, ಇಲ್ಲೂ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಇತ್ತು, ಇಲ್ಲೂ ಪ್ಲಸ್ ಇತ್ತು. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಮೈನಸ್ ಇದಲ್ವಾ, ಇದು ಸಪ್ಲೈ. ಮೈನಸ್ ಪ್ಲಸ್ ಬರ್ತಾ ಇದೆ ಸಪ್ಲೈ. ಈಗ ಆರ್ಮೇಚರ್ ಅಲ್ಲಿ ವೋಲ್ಟೇಜ್ ಇಂಡ್ಯೂಸ್ ಆಗಿದೆ ಅಲ್ವಾ, ವೋಲ್ಟೇಜ್ ಇಂಡ್ಯೂಸ್ ಆಗಿದ್ರೆ ಅಗೇನ್ ಇಲ್ಲಿ ಸಪ್ಲೈ ಬರಬೇಕಲ್ಲ. ಬಹಳ ಸಿಂಪಲ್. ಹೆಂಗ್ ಬರೆಯೋದು ಗೊತ್ತಾ? ಇಲ್ಲಿ ಮೈನಸ್ ಇದೆಲ್ಲ, ಇಲ್ಲಿ ಪ್ಲಸ್ ಬರುತ್ತೆ. ಇಲ್ಲೇನ್ ಬರುತ್ತೆ? ಪ್ಲಸ್ ಬರುತ್ತೆ. ಸಿಂಪಲ್. ಇದು ಆರ್ಮೇಚರ್ ವೋಲ್ಟೇಜ್. ದಿಸ್ ಈಸ್ ಆರ್ಮೇಚರ್ ವೋಲ್ಟೇಜ್. ನೆಕ್ಸ್ಟ್ ಈ ಕಡೆ ಪ್ಲಸ್ ಬರ್ತಿದ್ರೆ ಅಂದ್ರೆ ಈ ಕಡೆ ಏನಾಗುತ್ತೆ? ಮೈನಸ್. ಸಿಂಪಲ್ ಕಾನ್ಸೆಪ್ಟ್. ಇಲ್ಲಿ ಮೈನಸ್ ಇದೆ ಅಲ್ವಾ, ಈ ಕಡೆ ಪ್ಲಸ್ ಬರ್ಕೋಬೇಕು. ಇಲ್ಲಿ ಪ್ಲಸ್ ಬರೋದಿದ್ರೆ ಇಲ್ಲಿ ಮೈನಸ್. ಇದು ಆರ್ಮೇಚರ್ ವೋಲ್ಟೇಜ್. ಇದು ನೀವು ಹೊರಗಡೆಯಿಂದ ಕೊಟ್ಟಿರುವಂತ ವೋಲ್ಟೇಜ್. ಯಾಕೆಂದ್ರೆ ಪೋಲ್ಸಿಗೆ ಹೊರಗಡೆಯಿಂದ ವೋಲ್ಟೇಜ್ ಕೊಟ್ಟರೆ ಅಥವಾ ಕರೆಂಟ್ ದಬ್ಬಿದ್ರೆ ಮಾತ್ರ ಫೀಲ್ಡ್ ವೈಂಡಿಂಗ್ ಬರೋದು. ಫೀಲ್ಡ್ ವೈಂಡಿಂಗ್ ಬರಬೇಕು, ಫೀಲ್ಡ್ ಫ್ಲಕ್ಸ್ ಬರಬೇಕು ಅಂದ್ರೆ ಹೊರಗಡೆಯಿಂದ ಸಪ್ಲೈ ಕೊಡಬೇಕು. ಸಿಂಪಲ್ ಕಾನ್ಸೆಪ್ಟ್. ಈಗ ಸಪೋಸ್ ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿದ್ದೀರಾ.
if the generator is connected to the load. If the generator is connected to the load, what will produce? The current is flowing to the armature. ಆರ್ಮೇಚರ್ ಕರೆಂಟ್ ಹರಿತಾ ಇದೆ. ಆರ್ಮೇಚರ್ ಕರೆಂಟ್ ಹರಿತಾ ಇದೆ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಂತ ಕರೀವಿ? ಆರ್ಮೇಚರ್ ಫ್ಲಕ್ಸ್ ಅಂತ ಕರೀವಿ. ಇದು ಡೈರೆಕ್ಟ್ ಅವರಿಗೆ ಮುಗೀತು, ಸಿಂಪಲ್. ಸೆಕೆಂಡ್ ಕೇಸ್ 2, if the generator is driving a load. If the generator is driving a load, hence current is flowing to the armature, right? ಕರೆಂಟ್ ಏನಾಗ್ತಾ ಇದೆ? ಆರ್ಮೇಚರ್ ಅಲ್ಲಿ ಹರಿತಾ ಇದೆ, ಹೌದಾ? ಈಗ ಜನರೇಟರ್ಗೆ ಲೋಡ್ ಅನ್ನ ಕನೆಕ್ಟ್ ಮಾಡಿದಿರಿ, ಕರೆಂಟ್ ಆಟೋಮ್ಯಾಟಿಕಲಿ ಏನಾಗ್ತಾ ಇದೆ? ಈಗ ಆರ್ಮೇಚರ್ ಅಲ್ಲಿ ಬರ್ತಾ ಇದೆ. ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂದ್ರೆ ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಹೆನ್ಸ್ magnetic flux will be produced. Called again the armature flux. Again the armature flux. Simple. ಎಂತ ಕರೆದ್ವಿ? ಆರ್ಮೇಚರ್ ಫ್ಲಕ್ಸ್. ಈಗ ನೋಡಿ, ಇದೇ ಆರ್ಮೇಚರ್ ಫ್ಲಕ್ಸ್. ಇಲ್ಲೇನ್ ಬರ್ತಾ ಇದೆ, ಇಲ್ಲೇನ್ ಬರ್ದಿದಿರಲ್ಲ, ಇವೆಲ್ಲ ಆರ್ಮೇಚರ್ ಫ್ಲಕ್ಸ್. ಈ ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಗ್ತಾ ಇದೆ ಇಲ್ಲಿ ಆರ್ಮೇಚರ್ ಅಲ್ಲಿ, ಹೌದಾ? ಫೀಲ್ಡ್ ಫ್ಲಕ್ಸ್ ಬರ್ದಿಲ್ಲ, ನಾನು ಫೀಲ್ಡ್ ಫ್ಲಕ್ಸ್ ಬರ್ದಿಲ್ಲ, ಲಾಸ್ಟಿಗೆ ಬರೀತೀನಿ ಫೀಲ್ಡ್ ಫ್ಲಕ್ಸ್. ನೆಕ್ಸ್ಟ್ ಕೇಸ್ 3 ಅಲ್ಲಿ ಬರೀತೀನಿ. ಫಸ್ಟ್ ಕೇಸ್ ಅಲ್ಲಿ ಫೀಲ್ಡ್ ಫ್ಲಕ್ಸ್ ಬರ್ದೆ, ಸೆಕೆಂಡ್ ಕೇಸ್ ಅಲ್ಲಿ ಆರ್ಮೇಚರ್ ಫ್ಲಕ್ಸ್ ಬರ್ದೆ. ಯಾಕೆ ಅಂದ್ರೆ ಫಸ್ಟ್ ಕೇಸ್ ಅಲ್ಲಿ ಲೋಡ್ ಅನ್ನ ಕನೆಕ್ಟ್ ಮಾಡಿಲ್ಲ, ಸೆಕೆಂಡ್ ಕೇಸ್ ಅಲ್ಲಿ ಲೋಡ್ ಕನೆಕ್ಟ್ ಮಾಡಿದೆ. ಲೋಡ್ ಕನೆಕ್ಟ್ ಮಾಡದೆ ಅಂದ್ರೆ ತಲೆಯೊಳಗೆ ಬಂದ್ಬಿಡ್ಬೇಕು, ಆರ್ಮೇಚರ್ ಫ್ಲಕ್ಸ್ ಬಂತು. ಆರ್ಮೇಚರ್ ಫ್ಲಕ್ಸ್ ಬಂತು. ಈಗ ಆರ್ಮೇಚರ್ ಫ್ಲಕ್ಸ್ ಜನರೇಟ್ ಆಗ್ತಾ ಇದೆ, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರಬೇಕು. ಆರ್ಮೇಚರ್ ಫ್ಲಕ್ಸ್ ಏನ್ ಉದ್ಭವ ಆಯ್ತು, ಈ ಆರ್ಮೇಚರ್ ಫ್ಲಕ್ಸ್ ಏನ್ ಮಾಡ್ತಾ ಇದೆ ಮುಂದೆ ಅದನ್ನು ಹೇಳಲ್ಲ. ಕಾನ್ಸೆಪ್ಟ್ ಇಷ್ಟ ಅರ್ಥ ಮಾಡ್ಕೊಳ್ಳಿ. ಇಫ್ ದ ಜನರೇಟರ್ ಇಸ್ ಡ್ರೈವಿಂಗ್ ಎ ಲೋಡ್, ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್. ಆರ್ಮೇಚರ್ ಏನ್ ಹರಿತಾ ಇದೆ? ಕರೆಂಟ್ ಹರಿತಾ ಇದೆ. ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್, ವಾಟ್ ವಿಲ್ ಪ್ರೊಡ್ಯೂಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್. ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಕಾಲ್ಡ್ ಆರ್ಮೇಚರ್ ಫ್ಲಕ್ಸ್. ಈ ಆರ್ಮೇಚರ್ ಫ್ಲಕ್ಸ್ ಯಾವ ದಿಕ್ಕಲ್ಲಿದೆ ನೋಡಿ? ಡೌನ್ವರ್ಡ್ ಡೈರೆಕ್ಷನ್ ಬರ್ತಾ ಇದೆ. ಇದಕ್ಕೆ ಎಫ್ ಎ ಅಂತ ಕರೆಯೋದು. ಏನಂತ ಕರೆಯೋಣ? ಎಫ್ ಎ, ಆರ್ಮೇಚರ್ ಫ್ಲಕ್ಸ್. ಯಾಕೆ ನೋಡಿ? ಡೌನ್ವರ್ಡ್ ಡೈರೆಕ್ಷನ್ ಇದೆ. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಹೆಂಗೆ? ಈ ತರ ಬರುತ್ತಲ್ವಾ ನೋಡಿ, ಡೌನ್ವರ್ಡ್ ಡೈರೆಕ್ಷನ್ ಬರ್ತದೆ, ಡೌನ್ವರ್ಡ್ ಡೈರೆಕ್ಷನ್ಗೆ ಬರ್ತದೆ. ಜಸ್ಟ್ ಅಬ್ಸರ್ವ್ ದ ಡೈರೆಕ್ಷನ್ ಅಬ್ಸರ್ವ್ ಮಾಡಿ. ಡೌನ್ವರ್ಡ್ ಆಗಿದೆ ಎಫ್ ಎ, ಸಿಂಪಲ್. ಫೀಲ್ಡ್ ಫ್ಲಕ್ಸ್ ಹೆಂಗಾಗಿತ್ತು? ನಾರ್ತ್ ಪೋಲ್ ಇಂದ ಸೌತ್ ಪೋಲ್. ಬಟ್ ಆರ್ಮೇಚರ್ ಫ್ಲಕ್ಸ್ ಕೆಳಗಡೆ ಬರ್ತದೆ. ಒಂದು ಫೀಲ್ಡ್ ಫ್ಲಕ್ಸ್ ಹಿಂಗ್ ಹೋದ್ರೆ ಆರ್ಮೇಚರ್ ಫ್ಲಕ್ಸ್ ಹಿಂಗ್ ಹೋಗ್ತಾ ಇದೆ. ಇಲ್ಲೇ ಗೊತ್ತಾಗ್ತಾ ಇದೆ ನೋಡಿ. ಈಗ ಫೀಲ್ಡ್ ಫ್ಲಕ್ಸ್ ಆರ್ಮೇಚರ್ ಫ್ಲಕ್ಸ್ ಒಂದೇ ದಿಕ್ಕಲ್ಲಿ ಇದ್ರೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಬಟ್ ಆರ್ಮೇಚರ್ ಫ್ಲಕ್ಸ್ ಒಂದ್ ದಿಕ್ಕಲ್ಲಿದೆ, ಫೀಲ್ಡ್ ಫ್ಲಕ್ಸ್ ಒಂದ್ ದಿಕ್ಕಲ್ಲಿದೆ. ಇಲ್ಲೇ ಗೊತ್ತಾಗ್ತಾ ಇದೆ. ಈ ಕೇಸ್ನ ಅರ್ಥ ಮಾಡ್ಕೊಳ್ಳಕ್ಕೆ, ಇಷ್ಟು ಅರ್ಥ ಮಾಡ್ಸಕ್ಕೆ ನೀವು ಇಷ್ಟು ಮಾಡ್ತಾ ಇರೋದು. ನಾನು ಫಸ್ಟ್ ಕೇಸಲ್ಲಿ ನಾನು ಏನ್ ಮಾಡಿದೆ? ಜನರೇಟರ್ ಇಸ್ ನಾಟ್ ಡ್ರೈವಿಂಗ್ ಎ ಲೋಡ್, ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್, ದೇರ್ ಇಸ್ ನೋ ಆರ್ಮೇಚರ್ ಫ್ಲಕ್ಸ್. ಫೀಲ್ಡ್ ಫ್ಲಕ್ಸ್ ಏನಾಗ್ತಾ ಇದೆ? ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಹೋಗ್ತಾ ಇದೆ ಅಂತ ಹೇಳಿದೆ. ಈಗ ಸೆಕೆಂಡ್ ಕೇಸಲ್ಲಿ ಏನ್ ಮಾಡ್ತಾ ಇದ್ದೀನಿ? ವೆನ್ ದ ಜನರೇಟರ್ ಇಸ್ ಕನೆಕ್ಟೆಡ್ ಟು ದ ಲೋಡ್. ಈಗ ಲೋಡಿಗೆ ಕನೆಕ್ಟ್ ಮಾಡಿದಾಗ ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಯ್ತು. ದಿಸ್ ಆರ್ಮೇಚರ್ ಫ್ಲಕ್ಸ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ ನೋಡಿ, ಡೌನ್ವರ್ಡ್ ಡೈರೆಕ್ಷನ್ ಬರ್ತದೆ, ಮುಗಿತು. ಥರ್ಡ್ ಕೇಸಲ್ಲಿ ಏನ್ ಮಾಡಬೇಕು ಅಂದ್ರೆ ಎರಡನ್ನೂ ಈಗ ಇಂಟ್ರಾಕ್ಟ್ ಮಾಡಬೇಕು. ಫಸ್ಟ್ ಕೇಸು, ಸೆಕೆಂಡ್ ಕೇಸು ಎರಡನ್ನೂ ಇಂಟ್ರಾಕ್ಟ್ ಮಾಡಿದಾಗ ಹೆಂಗೆ ಆರ್ಮೇಚರ್ ರಿಯಾಕ್ಷನ್ ಉದ್ಭವ ಆಗುತ್ತೆ ಅನ್ನೋದನ್ನ ಹೇಳ್ಬೇಕು. ಅದು ಕೇಸ್ 3, ಲಾಸ್ಟ್ ಫೈನಲ್ ಇದ್ರಲ್ಲಿ ಹೇಳ್ಬೇಕು ನೀವು. ಕೇಸ್ 3 ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕೇಸ್ 1, ಕೇಸ್ 2 ಎರಡನ್ನೂ ಏನ್ ಮಾಡ್ಬೇಕು? ಈಗ ಇಂಟರಾಕ್ಷನ್ ಅಂದ್ರೆ ಫೀಲ್ಡ್ ಫ್ಲಕ್ಸ್, ಆರ್ಮೇಚರ್ ಫ್ಲಕ್ಸ್ ಎರಡನ್ನೂ ಇಂಟ್ರಾಕ್ಷನ್ ಮಾಡ್ಬೇಕು. ಈಗ ಇಲ್ಲಿ ಆರ್ಮೇಚರ್ ಫ್ಲಕ್ಸ್ ತೆಗೆದ್ರಿ, ಫಸ್ಟ್ ಕೇಸ್ ಅಲ್ಲಿ ಫೀಲ್ಡ್ ಫ್ಲಕ್ಸ್ ಬಂತು. ಫೀಲ್ಡ್ ಫ್ಲಕ್ಸ್, ಆರ್ಮೇಚರ್ ಫ್ಲಕ್ಸ್ ಎರಡನ್ನೂ ಮರ್ಜ್ ಮಾಡಿದಾಗ, ಇಂಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ಕೇಸ್ 3 ಅಲ್ಲಿ ಹೇಳ್ಬೇಕು. ವೆರಿ ಸಿಂಪಲ್, ಬರೀತೀನಿ ನೋಡಿ. ಕೇಸ್ 3. ಕೇಸ್ 3 ಅಲ್ಲಿ ಏನ್ ಮಾಡೋಣ? ಈಗ ಇಂಟರಾಕ್ಷನ್ ಆಫ್ ಟೂ ಫ್ಲಕ್ಸಸ್. ಎರಡು ಫ್ಲಕ್ಸ್ ಯಾವುದು? ಒಂದು ಫೀಲ್ಡ್ ಫ್ಲಕ್ಸ್, ಆರ್ಮೇಚರ್ ಫ್ಲಕ್ಸ್. ಫೀಲ್ಡ್ ಫ್ಲಕ್ಸ್, ಆರ್ಮೇಚರ್ ಫ್ಲಕ್ಸ್. ಫೀಲ್ಡ್ ಫ್ಲಕ್ಸ್, ಆರ್ಮೇಚರ್ ಫ್ಲಕ್ಸ್. ಕೇಸ್ 1 ಅಲ್ಲಿ ಫೀಲ್ಡ್ ಫ್ಲಕ್ಸ್ ತೆಗೆದ್ರಿ, ಕೇಸ್ 2 ಅಲ್ಲಿ ಆರ್ಮೇಚರ್ ಫ್ಲಕ್ಸ್ ತೆಗೆದ್ರಿ. ಈಗ ಕೇಸ್ 1, ಕೇಸ್ 2 ಎರಡನ್ನೂ ಇಂಟರಾಕ್ಟ್ ಅಂದ್ರೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಬರಿತೀನಿ ನೋಡಿ. ಇಂಟರಾಕ್ಷನ್ ಆಫ್ two fluxes.
ಇಂಟರಾಕ್ಷನ್ ಆಫ್ ಟೂ ಫ್ಲಕ್ಸಸ್. ಸಿಂಪಲ್, ಅಗೇನ್ ಅದನ್ನೇ ತಗೊಳ್ಳಿ. ಓಕೆ, ಅಗೇನ್ there is an armature. ಯಾವಾಗ ಎರಡು ಇಂಟರಾಕ್ಟ್ ಆಗುತ್ತೆ, ಬ್ರಷ್ ಅದೇ ಪೊಸಿಷನ್ ಅಲ್ಲಿ ಇರಲ್ಲ, ಬ್ರಷ್ ಟಿಲ್ಟ್ ಆಗ್ಬಿಡುತ್ತೆ. ಬ್ರಷ್ ಏನಾಗುತ್ತೆ, ಟಿಲ್ಟ್ ಆಗುತ್ತೆ. ನೋಡಿ, ಬ್ರಷ್ ಪೊಸಿಷನ್ ಚೇಂಜ್ ಆಗ್ಬಿಡುತ್ತೆ. ಈಗ ಫಸ್ಟ್ ಎರಡು ಏನಾಗಿತ್ತು ಪೊಸಿಷನ್, ಬ್ರಷ್ ಮಧ್ಯೆ ಬರಿತಾ ಇದ್ವಿ. ಯಾವಾಗ ಎರಡೂ ಫ್ಲಕ್ಸ್ಗಳು ಹೊಡೆತ ಬಿದ್ವು, ಎರಡೂ ಫ್ಲಕ್ಸ್ ಯಾವಾಗ ಗುದ್ದಾಡಕ್ ಸ್ಟಾರ್ಟ್ ಆಗ್ತವೆ, ಎರಡು ಫ್ಲಕ್ಸ್ಗಳು ಯಾವಾಗ ಪೈಪೋಟಿ ಮಾಡಕ್ ಸ್ಟಾರ್ಟ್ ಆಗ್ತವೆ, ಪಾಪ ಬ್ರಷ್ ಅನ್ನೇ ಏನ್ ಮಾಡ್ಬಿಡ್ತವೆ, ಟಿಲ್ಟ್ ಮಾಡ್ಬಿಡ್ತವೆ. ಟಿಲ್ಟ್ ಅಂದ್ರೆ ಏನು, ತಿರುಗಿಸ್ಬಿಡುತ್ತೆ. ಬ್ರಷ್ ಅನ್ನ ಏನ್ ಮಾಡುತ್ತೆ, ತಿರುಗಿಸ್ಬಿಡುತ್ತೆ. ಎರಡು ಫ್ಲಕ್ಸ್ ಯಾವಾಗ ದಾಳಿ ಮಾಡಿದ್ವು, ಬ್ರಷ್ ಪೊಸಿಷನ್ ಏನ್ ಮಾಡ್ಬಿಡ್ತು, ಟಿಲ್ಟ್ ಮಾಡ್ತು. ಈಗ ಹೇಳ್ಬೇಕು ನೀವು, ಈ ಆಕ್ಸಿಸ್ ಬರೀತೀನಿ. ಈ ಆಕ್ಸಿಸ್ ಯಾವುದು, ದಿಸ್ ಆಕ್ಸಿಸ್ ಇಸ್ ಕಾಲ್ಡ್ MNA. ವೆರಿ ಸಿಂಪಲ್, ರೈಟ್? ದಿಸ್ ಆಕ್ಸಿಸ್ ಇಸ್ ಕಾಲ್ಡ್ MNA. ನಾನು ಹೇಳಿದ್ದೀನಿ, ಬ್ರಷ್ ಎಲ್ಲಿರುತ್ತೋ MNA ಅಲ್ಲೇ ಇರುತ್ತೆ, ಬ್ರಷ್ ಎಲ್ಲಿರುತ್ತೋ MNA ಅಲ್ಲೇ. ಈಗ GN ಹೆಂಗ್ ಬರೀತೀರಿ, ಸೆಂಟರ್ ಪೊಸಿಷನ್ GN. ನೋಡಿ ಇಲ್ಲಿ ಆಂಗಲ್ ಚೇಂಜ್ ಆಯ್ತು. ಮುಂಚೆ ಎರಡು ಬರ್ದಿದ್ರಿ GN MN ಆರ್ ಕೋಇನ್ಸೈಡ್ ವಿತ್ ಈಚ್ ಅದರ್, ಎರಡು ಏನಾಗ್ತಾ ಇತ್ತು, ಕೋಇನ್ಸೈಡ್ ಆಗ್ತಾ ಇತ್ತು. ಬಟ್ ಇಲ್ಲಿ ನೋಡಿ, GNA ಸಿಮಿಟ್ರಿ ಇದೆ. ಎರಡು ಫ್ಲಕ್ಸ್ಗಳು ಇಂಟರಾಕ್ಟ್ ಆದಾಗ ಪಾಪ ಬ್ರಷ್ ಅನ್ನ ಏನ್ ಮಾಡಿದ್ವು, ಟಿಲ್ಟ್ ಮಾಡಿದ್ವು. ಆ ಬ್ರಷ್ ಆಕ್ಸಿಸ್ ಎಲ್ಲಿರುತ್ತೆ, ಆ ಆಕ್ಸಿಸ್ ಏನಂತ ಕರೆದ್ರಿ, MNA ಅಂತ ಕರೆದ್ರಿ. ಈಗ ನೋಡಿ, ದಿಸ್ ಇಸ್ ನಾರ್ತ್ ಪೋಲ್ and this is south pole. Again there is an minus plus. ಮೇಲ್ಗಡೆ ಮೈನಸ್ ಇರಬೇಕು, ಕೆಳಗಡೆ ಪ್ಲಸ್ ಇರಬೇಕು. ದೆನ್ ಅಗೇನ್ ಮೈನಸ್ ಪ್ಲಸ್. ಸಿಂಪಲ್. ಈಗ ನೋಡಿ, ಡ್ಯೂ ಟು ದ ಆರ್ಮೇಚರ್ ಫ್ಲಕ್ಸ್, ಈಗ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿದೀವಿ ಆಲ್ರೆಡಿ. ಇಫ್ ದ ಜನರೇಟರ್ ಇಸ್ ಡ್ರೈವಿಂಗ್ ಎ ಲೋಡ್, ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಯಿತು. ದಿಸ್ ಆರ್ಮೇಚರ್ ಫ್ಲಕ್ಸ್ ಏನ್ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೀನಿ, ಫೀಲ್ಡ್ ಫ್ಲಕ್ಸ್ ನ ಡಿಸ್ಟರ್ಬ್ ಮಾಡ್ತಾ ಇದೆ. ಹೆಂಗಾಗ್ತಾ ಇದೆ ನೋಡ್ರಿ, ನೋಡಿ ಫೀಲ್ಡ್ ಫ್ಲಕ್ಸ್ ಏನಾಗ್ತಾ ಇದೆ, ಹೆಂಗ್ ಬೇಕಾಗಿ ಹೋಗ್ತಾ ಇದೆ ಫೀಲ್ಡ್ ಫ್ಲಕ್ಸ್. ಫಸ್ಟ್ ಕೇಸಲ್ಲಿ ಬರೋದಾದ್ರೆ ಫೀಲ್ಡ್ ಫ್ಲಕ್ಸ್ ಆಲ್ವೇಸ್ ಟ್ರಾವೆಲ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಸಿಮಿಟ್ರಿಯಾಗಿ ಹೋಗ್ತಾ ಇತ್ತು, ಒಂದೇ ದಿಕ್ಕಲ್ಲಿ ಹೋಗ್ತಾ ಇತ್ತು ಫೀಲ್ಡ್ ಫ್ಲಕ್ಸ್. ಬಟ್ ಇಲ್ಲಿ ನೋಡಿ, ಯಾವಾಗ ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಯಿತು, ಯಾವಾಗ ಲೋಡ್ ಕನೆಕ್ಟ್ ಮಾಡಿದ್ರಿ ಜನರೇಟರ್ಗೆ, ಆರ್ಮೇಚರ್ ಫ್ಲಕ್ಸ್ ಯಾವಾಗ ಉದ್ಭವ ಆಯಿತು, ಫೀಲ್ಡ್ ಫ್ಲಕ್ಸ್ ನ ಚಲನೆ ಏನಾಗೋಯ್ತು, ಬದಲಾವಣೆ ಆಗೋಯ್ತು. ಇದೇ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಏನಂತ ಕರೆದ್ವಿ, ಡಿಸ್ಟರ್ಬೆನ್ಸ್. ಯಾವಾಗ ಈ ಫೀಲ್ಡ್ ಫ್ಲಕ್ಸ್ ಡಿಸ್ಟರ್ಬ್ ಆಗತ್ತೆ, ಯಾವಾಗ ಈ ಫೀಲ್ಡ್ ಫ್ಲಕ್ಸ್, ಯಾಕೆ ಫೀಲ್ಡ್ ಫ್ಲಕ್ಸ್ ಅಂತ ಕರೆದೆ, ಪೋಲಿಗೆ ಫೀಲ್ಡ್ ವೈಂಡಿಂಗ್ ಕಟ್ಟಿದೀವಲ್ಲ, ಫೀಲ್ಡ್ ವೈಂಡಿಂಗ್ ಬರುವಂತ ಫ್ಲಕ್ಸ್ಗೆ ಫೀಲ್ಡ್ ಫ್ಲಕ್ಸ್. ಈ ಫೀಲ್ಡ್ ಫ್ಲಕ್ಸ್ ಯಾವಾಗ ಡಿಸ್ಟರ್ಬ್ ಆಗೋಯ್ತು, ಆರ್ಮೇಚರ್ ಅಲ್ಲಿ ಜನರೇಟ್ ಆಗುವಂತ ವೋಲ್ಟೇಜು ಕಮ್ಮಿ ಆಗ್ತಾ ಬರುತ್ತೆ. ವೋಲ್ಟೇಜ್ ಕಮ್ಮಿ ಆಯ್ತು ಅಂದ್ರೆ ಆ ಪ್ರಾಬ್ಲಮ್ ಏನಂತ ಕರೆದ್ವಿ ನಾವು, ಆರ್ಮೇಚರ್ ರಿಯಾಕ್ಷನ್ ಅಂತ ಕರೆದ್ವಿ. ಏನಂತ ಕರೆದ್ವಿ, ಆರ್ಮೇಚರ್ ರಿಯಾಕ್ಷನ್ ಅಂತ ಕರೆದ್ವಿ. ಬಹಳ ಸಿಂಪಲ್ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳಿ. ಡ್ಯೂ ಟು ದ ಇಂಟರಾಕ್ಷನ್ ಆಫ್ ಟೂ ಫ್ಲಕ್ಸಸ್, ಎರಡು ಫ್ಲಕ್ಸ್ಗಳು ಇಂಟರಾಕ್ಟ್ ಆದಾಗ, ಇಲ್ಲಿ ನೋಡಿ ಫೀಲ್ಡ್ ಫ್ಲಕ್ಸ್ ಹೆಂಗ್ ಟ್ರಾವೆಲ್ ಆಗುತ್ತೆ, ದಿಸ್ ಈಸ್ FF. ಫೀಲ್ಡ್ ಫ್ಲಕ್ಸ್ ವಿಲ್ ಟ್ರಾವೆಲ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಆರ್ಮೇಚರ್ ಫ್ಲಕ್ಸ್ ಹೆಂಗ್ ಟ್ರಾವೆಲ್ ಆಯ್ತು, FA. ರಿಸಲ್ಟೆಂಟ್ ಫ್ಲಕ್ಸ್ ಅಂದ್ರೆ ಏನು, FR. ಈ ಫ್ಲಕ್ಸ್ ಏನ್ ಹಿಂಗ್ ಹೋಗ್ತಾ ಇದೆಯಲ್ಲ, ಇದೇ ರಿಸಲ್ಟೆಂಟ್ ಫ್ಲಕ್ಸ್ ಅಂತ ಕರಿತೀವಿ. ರಿಸಲ್ಟೆಂಟ್ ಅಂದ್ರೆ ಫೈನಲ್ ಫ್ಲಕ್ಸ್. ಹೆಂಗ್ ಬರ್ತಾ ಇದೆ ನಮ್ಗೆ, ಡಿಸ್ಟರ್ಬ್ ಆಗಿರೋ ಫ್ಲಕ್ಸ್ ಬರ್ತಾ ಇದೆ. ಆಕ್ಚುಲಿ ಫ್ಲಕ್ಸ್ ಹೆಂಗ್ ಬರ್ಬೇಕಾಗಿತ್ತು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತ ಬರ್ಬೇಕಾಗಿತ್ತು. ಬಟ್ ಇಲ್ಲೇನಾಗ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ. ಫೀಲ್ಡ್ ಫ್ಲಕ್ಸ್ ಏನಾಗ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ. ಅದಕ್ಕೆ ರಿಸಲ್ಟೆಂಟ್ ಫ್ಲಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ರಿಸಲ್ಟೆಂಟ್ ಫ್ಲಕ್ಸ್. ಫೀಲ್ಡ್ ಫ್ಲಕ್ಸ್ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಸಿಮಿಟ್ರಿಯಾಗಿ ಹೋಗುತ್ತೆ. ಆರ್ಮೇಚರ್ ಫ್ಲಕ್ಸ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಇನ್ನು ರಿಸಲ್ಟೆಂಟ್ ಫ್ಲಕ್ಸ್ ಏನಾಗ್ತಾ ಇದೆ ಅಂದ್ರೆ,
ರಿಸಲ್ಟೆಂಟ್ ಫ್ಲಕ್ಸ್ ಏನಾಗ್ತಾ ಇದೆ ಅಂದ್ರೆ ಡಿಸ್ಟರ್ಬ್ಡ್ ಪೊಸಿಷನ್ ಅಲ್ಲಿ ಬರ್ತಾ ಇದೆ. ಈ ಡಿಸ್ಟರ್ಬ್ಡ್ ಫ್ಲಕ್ಸ್ ನಿಮ್ಮ ಆರ್ಮೇಚರ್ಗೆ ಕಂಡಕ್ಟರ್ಗೆ ಏನಾದ್ರು ಸೇರ್ಕೊಂತು ಅಂದ್ರೆ ವೋಲ್ಟೇಜ್ ಆಟೋಮೆಟಿಕಲಿ ಡ್ರಾಪ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ವೋಲ್ಟೇಜ್ ಕಮ್ಮಿ ಆಯಿತು ಅಂತಂದ್ರೆ ವಿ ಆರ್ ನಾಟ್ ಯೂಸಿಂಗ್ ದಟ್ ಜನರೇಟರ್, ಆ ಜನರೇಟರ್ನ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಆ ಪ್ರಾಬ್ಲಮ್ಗೆ ನಾವು ಆರ್ಮೇಚರ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ, ಇಷ್ಟು ಸರ್ಕಸ್ ಮಾಡ್ಬೋದು, ಆಯ್ತಾ? ಇದ್ರ ಹೆಂಗ್ ಬರೀತೀರಿ? ಡ್ಯೂ ಟು interaction of two fluxes, the resultant flux will be disturbed. Hence, voltage induced in the armature is reduced. Hence, it is called armature reaction. It is called armature reaction. ಇಷ್ಟನ್ನ ಬರಿಬೇಕು. Case 1, if the generator is not driving alone. Case 2, if the generator is driving alone, armature flux will be induced. In the third case, ಎರಡು ಫ್ಲಕ್ಸ್ ಅನ್ನ ಇಂಟ್ರಾಕ್ಟ್ ಮಾಡಬೇಕು. ಎರಡು ಫ್ಲಕ್ಸ್, ಆ ಫೀಲ್ಡ್ ಫ್ಲಕ್ಸ್ ಮತ್ತು ಆರ್ಮೇಚರ್ ಫ್ಲಕ್ಸ್, ಎರಡು ಫ್ಲಕ್ಸ್ ಅನ್ನ ಇಂಟ್ರಾಕ್ಟ್ ಮಾಡಿದಾಗ ಒಂದು ರಿಸಲ್ಟೆಂಟ್ ಫ್ಲಕ್ಸ್ ಬರುತ್ತೆ. ಆ ರಿಸಲ್ಟೆಂಟ್ ಫ್ಲಕ್ಸ್ ಹೆಂಗಿರುತ್ತೆ ಅಂದ್ರೆ ಡಿಸ್ಟರ್ಬ್ಡ್ ಕಂಡೀಷನ್ ಅಲ್ಲಿ ಇರುತ್ತೆ. ಹೆಂಗಿರುತ್ತೆ? ಡಿಸ್ಟರ್ಬ್ಡ್ ಕಂಡೀಷನ್ ಇರುತ್ತೆ. ಈ ಡಿಸ್ಟರ್ಬ್ಡ್ ಫ್ಲಕ್ಸ್ ಏನಾದ್ರೂ ಆರ್ಮೇಚರ್ ಕಂಡಕ್ಟರ್ಗೆ ಸೇರ್ಕೊಂತು ಅಂದ್ರೆ, ಲಿಂಕ್ ಆಯ್ತು ಅಂದ್ರೆ ವೋಲ್ಟೇಜ್ ಕಮ್ಮಿ ಆಗುತ್ತೆ, ವೋಲ್ಟೇಜ್ ರಿಡಕ್ಷನ್ ಆಗುತ್ತೆ. ದಿಸ್ ಪ್ರಾಬ್ಲಮ್ ಇಸ್ ಕಾಲ್ಡ್ ಆರ್ಮೇಚರ್ ರಿಯಾಕ್ಷನ್. ಓಕೆ, ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋ ಪದೇ ಪದೇ ನೋಡಿ, ಗೊತ್ತಾಗುತ್ತೆ. ಫಸ್ಟ್ ಕೇಸ್ ಬರೀಬೇಕು, ಸೆಕೆಂಡ್ ಕೇಸ್, ಥರ್ಡ್ ಕೇಸ್. ಓಕೆ, ಎಫ್ ಅಂದ್ರೆ ಫೀಲ್ಡ್ ಫ್ಲಕ್ಸ್, ಎಫ್ ಎ ಅಂದ್ರೆ ಆರ್ಮೇಚರ್ ಫ್ಲಕ್ಸ್, ಎಫ್ ಆರ್ ಅಂದ್ರೆ ರಿಸಲ್ಟೆಂಟ್ ಫ್ಲಕ್ಸ್. ರಿಸಲ್ಟೆಂಟ್ ಫ್ಲಕ್ಸ್ ಅಂದ್ರೆ ಬೇರೆ ಯಾವುದಲ್ಲ ಇದೆ, ಇಲ್ಲೇನು ಡಿಸ್ಟರ್ಬ್ ಆಗಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ರಿಸಲ್ಟೆಂಟ್ ಫ್ಲಕ್ಸ್. ಏನಿಲ್ಲ ಕಾನ್ಸೆಪ್ಟು, ಈ ಆರ್ಮೇಚರ್ ಫ್ಲಕ್ಸ್ ಏನ್ ಎನಿಮಿ ಇದೆಯಲ್ಲ, ಉದ್ಭವ ಆಯ್ತಲ್ಲ ವೈರಿ, ಆ ವೈರಿ ಏನ್ ಮಾಡ್ತಾ ಇದೆ, ಫೀಲ್ಡ್ ಫ್ಲಕ್ಸ್ ಅನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಫೀಲ್ಡ್ ಫ್ಲಕ್ಸ್ ಡಿಸ್ಟರ್ಬ್ ಆಯ್ತು ಅನ್ಕೊಳ್ಳಿ, ವೋಲ್ಟೇಜ್ ರಿಡಕ್ಷನ್ ಅಂತಾನೆ, ವೋಲ್ಟೇಜ್ ಕಿತ್ಕೊಂಡು ಹೋಯ್ತು ಅಂತಾನೆ. ದಿಸ್ ಪ್ರಾಬ್ಲಮ್ನ ಏನಂತ ಕರೀರಿ? ಆರ್ಮೇಚರ್ ರಿಯಾಕ್ಷನ್ ಅಂತ ಕರೀರಿ. ಆಯ್ತಾ? ದಿಸ್ ಅ ಮೇಜರ್ ಕಾನ್ಸೆಪ್ಟ್. ದಿಸ್ ಇನ್ ದ ಫಸ್ಟ್ ವಿಡಿಯೋ, ದಿಸ್ ಈಸ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ವಿಡಿಯೋ. ಇದು ಎರಡನೇ ಚಾಪ್ಟರ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸೊ ದಯವಿಟ್ಟು ಗಮನ ಕೊಟ್ಟು ಓದಿ, ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಆರ್ಮೇಚರ್ ರಿಯಾಕ್ಷನ್ ಅನ್ನೋದು ಮೇಜರ್ ಪ್ರಾಬ್ಲಮ್ ಅರೈಸಸ್ ಇನ್ ದ ಡಿ ಸಿ ಜನರೇಟರ್. ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಏನು ಇಲ್ಲ, ಸಿಂಪಲ್. ಆರ್ಮೇಚರ್ ರಿಯಾಕ್ಷನ್ ಅಂದ್ರೆ ಇಷ್ಟೇ ಕಾನ್ಸೆಪ್ಟ್. ನೀವು ಲೋಡ್ ಕನೆಕ್ಟ್ ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಲೋಡ್ ಕನೆಕ್ಟ್ ಮಾಡಿದ ತಕ್ಷಣನೇ ಆರ್ಮೇಚರ್ ಅಲ್ಲಿ ಜನರೇಟ್ ಆಗಿರುವಂತ ವೋಲ್ಟೇಜ್ ಕರೆಂಟ್ ಅನ್ನ ದಬ್ಬತ್ತೆ. ಎಲ್ಲಿಗೆ? ಲೋಡಿಗೆ. ಕರೆಂಟ್ ಅನ್ನ ದಬ್ಬುತ್ತಾ ಇದೆ ಅಂದ್ರೆ ಆರ್ಮೇಚರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂತ ಅರ್ಥ ಅಲ್ವಾ? ಕರೆಂಟ್ ಹರಿತಾ ಇದೆ ಅಂದ್ರೆ ಅರ್ಥ ಮಾಡ್ಕೋಬೇಕು, ವೈಂಡಿಂಗ್ಸ್ ಅಲ್ಲಿ ಕರೆಂಟ್ ಹರಿತಾ ಇದೆ. ಗೊತ್ತೈತೆ ನಿಮ್ಗೆ? ಯಾವುದೇ ಒಂದು ಕರೆಂಟ್ ಕಾಯಿಲ್ ಆಗಲಿ, ವೈಂಡಿಂಗ್ಸ್ ಆಗಲಿ, ಕಂಡಕ್ಟರ್ಗಳಲ್ಲಾಗಲಿ ಹರಿದ್ರೆ ಏನ್ ಜನರೇಟ್ ಆಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ನೇ ಆರ್ಮೇಚರ್ ಫ್ಲಕ್ಸ್ ಅಂತ ಕರೀವಿ. ಈ ಆರ್ಮೇಚರ್ ಫ್ಲಕ್ಸ್ ಸುಮ್ಮನಿರುತ್ತಾ? ಇಲ್ಲ. ಈ ಫೀಲ್ಡ್ ಫ್ಲಕ್ಸ್ ಬರ್ತಾ ಇರುತ್ತಲ್ಲ, ಏರ್ ಗ್ಯಾಪ್ ಮುಖಾಂತರ ಬರ್ತಾ ಇರುತ್ತಲ್ಲ ಫೀಲ್ಡ್ ಫ್ಲಕ್ಸ್, ಅದನ್ನ ಏನ್ ಮಾಡುತ್ತೆ? ಡಿಸ್ಟರ್ಬ್ ಮಾಡುತ್ತೆ. ಅದು ಡಿಸ್ಟರ್ಬ್ ಆಯ್ತು ಅಂತಂದ್ರೆ ವೋಲ್ಟೇಜ್ ಇಂಡ್ಯೂಸ್ ಆಗೋದು ಕಮ್ಮಿ ಆಗುತ್ತೆ. ಈ ಪ್ರಾಬ್ಲಮ್ಗೆ ನಾವು ಆರ್ಮೇಚರ್ ರಿಯಾಕ್ಷನ್ ಅಂತ ಕರೀತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು. ಲೆಟ್ ಅಸ್ ಕನ್ಸಿಡರ್ 2-pole DC generator. In the case first, if the generator is not driving a load, there is no current flowing in the armature. GNA MNA ಕಾನ್ಸೆಪ್ಟ್ಗಳು ಅರ್ಥ ಮಾಡ್ಕೊಳ್ಳಿ. ಒಂದು ಕಲ್ಲಂಗಡಿಯನ್ನ ಅರ್ಧ ಹೆಚ್ಚಿದ್ರೆ ಮಧ್ಯೆ ಏನ್ ಬರುತ್ತೆ? ಅದು GN, ಆಕ್ಸಿಸ್ ಆಫ್ ಸಿಮಿಟ್ರಿ ಬಿಟ್ವೀನ್ ದ ಪೋಲ್ಸ್. ಬಿಟ್ವೀನ್ ದ ಟೂ ವಾಟರ್ ಮಿಲನ್ ಏನಿದೆಯಲ್ಲ, ದಟ್ ಈಸ್ GNA. ಇಲ್ಲಿ ಬಿಟ್ವೀನ್ ದ ಟೂ ಪೋಲ್ಸ್, ಎರಡು ಪೋಲ್ ಮಧ್ಯೆ ಬರುವಂತ ಸಿಮಿಟ್ರಿನೇ ನಾವು GN ಅಂತ ಕರೀತೀವಿ. MNA ಅಂದ್ರೆ ಏನು? ಬ್ರಷ್ ಎಲ್ಲಿರುತ್ತೋ ಅಲ್ಲಿ MNA ಇರುತ್ತೆ. ಆಕ್ಸಿಸ್ ಆಫ್ ಸಿಮಿಟ್ರಿ ಅಥವಾ ಆಕ್ಸಿಸ್ ಅಲಾಂಗ್ ವಿಚ್ ದೇರ್ ಇಸ್ ನೋ EMF ಇಂಡ್ಯೂಸ್ಡ್ ಇನ್ ದ ಕಂಡಕ್ಟರ್ ಅಥವಾ ಆರ್ಮೇಚರ್. ಅದಕ್ಕೆ ನಾವೇನಂತ ಕರೀವಿ? MNA ಅಂತ ಕರೀತೀವಿ. ಈ ಫೀಲ್ಡ್ ಫ್ಲಕ್ಸ್ ಹೆಂಗ್ ಟ್ರಾವೆಲ್ ಆಗ್ತಾ ಇದೆ? ನಾರ್ತ್ ಪೋಲ್ ಇಂದ ಸೌತ್ ಪೋಲಿಗೆ ಹೋಗ್ತಾ ಇದೆ, FF ಅಂತ ಬರುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಸೆಕೆಂಡ್ ಕೇಸಲ್ಲಿ ಏನ್ ಹೇಳಬೇಕು? ಬಹಳ ಸಿಂಪಲ್. ಈಗ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಸೆಕೆಂಡ್ ಕೇಸಲ್ಲಿ ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿದ್ದೀನಿ. ಇಫ್ ದ ಜನರೇಟರ್ ಇಸ್ ಡ್ರೈವಿಂಗ್ ಎ ಲೋಡ್, ವಾಟ್ ವಿಲ್ ಹ್ಯಾಪನ್? ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್. ಆರ್ಮೇಚರ್ ಕರೆಂಟ್ ಹರಿತಾ ಇದೆ, ಆರ್ಮೇಚರ್ ಫ್ಲಕ್ಸ್ ಉದ್ಭವ. ಓಕೆ,
ಈಗ ಸೆಕೆಂಡ್ ಕೇಸಲ್ಲಿ ಏನು ಮಾಡಿದ್ರಿ, ಜನರೇಟರ್ಗೆ ಲೋಡ್ ಕನೆಕ್ಟ್ ಮಾಡಿದಿರಿ. ಇಫ್ ದ ಜನರೇಟರ್ ಇಸ್ ಡ್ರೈವಿಂಗ್ ಎ ಲೋಡ್, ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ದ ಆರ್ಮೇಚರ್ ಫ್ಲಕ್ಸ್ ಏನು ಉದ್ಭವ ಆಗುತ್ತೆ ಇದರಿಂದ ಡೌನ್ವರ್ಡ್ ಡೈರೆಕ್ಷನ್ ಬರ್ದಿದೆ. ಕೇಸ್ 3 ಏನು ಮಾಡಬೇಕು ಅಂದ್ರೆ, ಈಗ ಫೀಲ್ಡ್ ಫ್ಲಕ್ಸ್ ಆರ್ಮೇಚರ್ ಫ್ಲಕ್ಸ್ ಎರಡನ್ನೂ ಇಂಟ್ರಾಕ್ಟ್ ಮಾಡಬೇಕು, ಎರಡನ್ನೂ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ನೋಡ್ರಿ. ಇಂದ ಮೈನಸ್ ಇದೆ, ಇಲ್ಲಿ ಬರೀಬೇಕು, ಇದನ್ನ ಬಿಟ್ಟೆ ನಾನು. ಇಲ್ಲಿ ಮೈನಸ್ ಇದೆ ಅಂದ್ಮೇಲೆ ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ 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 ಪ್ಲಸ್, ಇಲ್ಲಿ ಮೈನಸ್ 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 ಮೈನಸ್, ಸಿಂಪಲ್. ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಇದ್ರೆ ಪ್ಲಸ್, ಇಲ್ಲಿ ಪ್ಲಸ್ ಇದೆ ಅಂದ್ರೆ ಇಲ್ಲಿ ಮೈನಸ್, ಸಿಂಪಲ್ ರೈಟ್. ಇಫ್ ಈ ಎರಡು ಫ್ಲಕ್ಸ್ ನ ಇಂಟ್ರಾಕ್ಟ್ ಮಾಡಿದ್ದೇನೆ, ಎರಡು ಫ್ಲಕ್ಸ್ ಇಂಟ್ರಾಕ್ಟ್ ಮಾಡಿದಾಗ ವೆನ್ ದ ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಯ್ತು, ಇಫ್ ದ ಜನರೇಟರ್ ಇಸ್ ಡ್ರೈವಿಂಗ್ ಎ ಲೋಡ್, ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಯ್ತು. ಯಾವಾಗ ಆರ್ಮೇಚರ್ ಫ್ಲಕ್ಸ್ ಉದ್ಭವ ಆಯ್ತು, ಈ ಆರ್ಮೇಚರ್ ಫ್ಲಕ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ, ಪಾಪ ಅದ್ರ ಪಾಡಿಗೆ ಅದು ಫೀಲ್ಡ್ ಫ್ಲಕ್ಸ್ ಏನಾಗ್ತಾ ಇತ್ತು, ಸಿಮಿಟ್ರಿಯಾಗಿ ಬರ್ತಾ ಇತ್ತು, ಒಂದೇ ಪೊಸಿಷನ್ ಅಲ್ಲಿ ಬರ್ತಾ ಇತ್ತು. ಈ ಫೀಲ್ಡ್ ಫ್ಲಕ್ಸ್ ಏನ್ ಮಾಡ್ಬಿಡ್ತು, ಡಿಸ್ಟರ್ಬ್ ಮಾಡ್ಬಿಟ್ಟು. ಫೀಲ್ಡ್ ಫ್ಲಕ್ಸ್ ಏನ್ ಮಾಡ್ತು, ಡಿಸ್ಟರ್ಬ್ ಮಾಡ್ತಾ ಇತ್ತು. ಆ ಫ್ಲಕ್ಸಿಗೆ ಹೆಸರು ಕೊಟ್ಕೊಂಡು ಅದನ್ನೇ ರಿಸಲ್ಟೆಂಟ್ ಫ್ಲಕ್ಸ್, ಇಲ್ಲಿ ಕರೆದಿರಲ್ಲ ಇದೇ ರಿಸಲ್ಟೆಂಟ್ ಫ್ಲಕ್ಸ್, ಎಫ್ ಆರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಎಫ್ ಆರ್, ರಿಸಲ್ಟೆಂಟ್ ಫ್ಲಕ್ಸ್. ಈ ರಿಸಲ್ಟೆಂಟ್ ಫ್ಲಕ್ಸ್ ಏನಾಗ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ. ಈ ರಿಸಲ್ಟೆಂಟ್ ಫ್ಲಕ್ಸ್ ಡಿಸ್ಟರ್ಬ್ ಆಯ್ತು ಅಂದ್ರೆ ವೋಲ್ಟೇಜು ಡಿಸ್ಟರ್ಬ್ ಆಗುತ್ತೆ. ಅದೇ ಪ್ರಾಬ್ಲಮ್, ಆ ಪ್ರಾಬ್ಲಮ್ಗೆ ಆರ್ಮೇಚರ್ ರಿಯಾಕ್ಷನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ವೆರಿ ಸಿಂಪಲ್, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ದ ಫಸ್ಟ್ ವಿಡಿಯೋ. ಇನ್ ದ ಸೆಕೆಂಡ್ ವಿಡಿಯೋ, ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ ದ ಡಿಮ್ಯಾಗ್ನೆಟೈಸಿಂಗ್ ಅಂಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂತ ಬರುತ್ತೆ. ಇದೇ ಕಾನ್ಸೆಪ್ಟ್ ಆರ್ಮೇಚರ್ ರಿಯಾಕ್ಷನ್ ಅಲ್ಲೇ ಬರುವಂಥದ್ದು. ಏನ್ ಮಾಡಿದ್ವಿ, ಆರ್ಮೇಚರ್ ರಿಯಾಕ್ಷನ್ ನ ಈಗ ತುಂಡು ಮಾಡಿ ಹೇಳಬೇಕು. ಅಂದ್ರೆ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂದ್ರೆ ಏನು, ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂದ್ರೆ ಏನು, ಇದು ಬಹಳ ಬರುತ್ತೆ. ಇದನ್ನ ಸೆಕೆಂಡ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆಯ್ತಾ? ಹೋಪ್ ಯು ಅಂಡರ್ಸ್ಟ್ಯಾಂಡ್, ಅರ್ಥ ಆಗಿದೆ ಅನ್ಕೊಂಡಿನಿ. ದಯವಿಟ್ಟು ಈ ವಿಡಿಯೋನ ನೋಡಿ. ಓಕೆ, ಥ್ಯಾಂಕ್ ಯು, ಬಾಯ್.